ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ರಾಜ್ಯ ಸರ್ಕಾರದ ಪ್ರಮುಖ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಇದೆಯಲ್ಲ, ಈ ಯೋಜನೆಗೆ ಈಗ ಸರ್ಜರಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಅಂದರೆ ಪರಿಷ್ಕರಣೆ ಮಾಡಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಅನಾವಶ್ಯಕವಾಗಿ ದುಡ್ಡು ಪೋಲಾಗ್ತಾ ಇದೆ, ಈ ಯೋಜನೆಯನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಚರ್ಚೆ. ಸೊ ಹಂಗಾಗಿ ಆರಂಭದಲ್ಲಿ ಫಿಲ್ಟರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು, ಬಟ್ ಈಗ ಬಯೋಮೆಟ್ರಿಕ್ ಅನ್ನು ಮಾಡ್ತೀವಿ ಅಂತ ಹೇಳಿ ಈಗ ರಾಜ್ಯ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಸೊ ಹಂಗಾಗಿ ಇದರ ಉದ್ದೇಶ ಏನು, ಆಮೇಲೆ ಈ ಬಯೋಮೆಟ್ರಿಕ್ ಅನ್ನೋದು ಹೇಗೆ ಅಂದರೆ ಎಲ್ಲ ಮಹಿಳೆಯರು ಎಲ್ಲಿ ಕರ್ನಾಟಕ ವನಿಗೆ ಹೋಗ್ಬೇಕಾ, ಬೆಂಗಳೂರು ವನ್ನ ಅಥವಾ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಇದನ್ನು ಸರಿ ಮಾಡ್ತಾರಾ, ಹೇಗೆ ಈ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ, ಪರಿಷ್ಕರಣೆ ಹೇಗಿರುತ್ತೆ ಅನ್ನುವಂಥ ಕುತೂಹಲ ಇದೆ. ಅದರ ಜೊತೆಗೆ ಫಲಾನುಭವಿಗಳಂತೂ ಈಗ ಆತಂಕದಲ್ಲಿದ್ದಾರೆ. ಇದಕ್ಕಿದ್ದಾಗ 2,000 ರೂಪಾಯಿ ಬರುತ್ತಾ ಇಲ್ವಾ, ಅಥವಾ ಈ ಒಂದು ಪ್ರೊಸೆಸ್ ಇನ್ನೆಷ್ಟು ದಿನ ಹೇಳ್ಕೊಂಡು ಹೋಗುತ್ತೋ ಏನೋ ಅನ್ನುವಂಥ ಆತಂಕ ಸಹಜವಾಗಿ ಜನರಲ್ಲಿ ಇರುವಂಥದ್ದು. ಇದರ ಅವಶ್ಯಕತೆ ಇದೆಯಾ ಅನ್ನೋಂಥ ಯಕ್ಷ ಪ್ರಶ್ನೆ ಇದೆ. ಪರಿಷ್ಕರಣೆ ಮಾಡೋದು ಅವಶ್ಯಕತೆ ಇದೆಯಾ ಅನ್ನೋದು ಯಾಕೆ ಅಂತ ಹೇಳಿದ್ರೆ, ಆರಂಭದಲ್ಲಿ ಇದೇ ಸರ್ಕಾರ ಹೇಳಿತ್ತು ಎಲ್ರಿಗೂ ಫ್ರೀ ಅಂತೇಳಿ, ಬಟ್ ಈಗ ಅವಶ್ಯಕತೆ ಇದ್ದವರಿಗೆ ಮಾತ್ರ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಚರ್ಚೆ ಸಹಜವಾಗಿ ಆಗ್ತಾ ಇದೆ. ಬಟ್ ಗೊತ್ತಿಲ್ಲ ಈ ಪ್ರೊಸೆಸ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು. ಸೊ ಹಂಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಬಯೋಮೆಟ್ರಿಕ್ ಅನ್ನುವಂಥದ್ದು ಪ್ರೊಸೆಸ್ ಏನು ತರ್ತೀವಿ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಇದರ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ಗೃಹಲಕ್ಷ್ಮಿಯರೇ ಗಮನಿಸಿ, ಬಯೋಮೆಟ್ರಿಕ್ ಕಡ್ಡಾಯ. ಈಗ ಫಲಾನುಭವಿಗಳಿಗೆ ಸಹಜವಾಗಿ ಆತಂಕ ಇದೆ, ಬರಬೇಕಾಗಿರುವಂಥ 2,000 ರೂಪಾಯಿ ಬರುತ್ತೋ ಇಲ್ಲೋ. ಈಗ ಮೊದಲೇ ಸರಿಯಾಗಿ ನೆಟ್ಟಗಾಗಿ 2,000 ಬರ್ತಾ ಇಲ್ಲ ಅನ್ನುವಂಥ ಚರ್ಚೆಗಳು. ಅದರ ಮಧ್ಯೆ ಮತ್ತೆ ನಾವು ಬಯೋಮೆಟ್ರಿಕ್ ಮಾಡ್ತೀವಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ, ಗ್ರಾಮೀಣ ಭಾಗದಲ್ಲಿರುವಂಥ ಮಹಿಳೆಯರಿಗೆ ನೀವು ಯಾಕೆ ಸಮಸ್ಯೆ ಕೊಡ್ತಾ ಇದ್ರಿ, ಇದರ ಅವಶ್ಯಕತೆ ಇದೆಯಾ, ಹಾಗಾದರೆ ಮುಂಚೆನೇ ನೀವು ಯಾಕೆ ಅನೌನ್ಸ್ ಮಾಡಿದ್ರಿ ಎಲ್ರಿಗೂ ಫ್ರೀ ಅಂತೇಳಿ. ಅವ್ರು ಹೇಳ್ತಾ ಇರುವಂಥ ಸತ್ತವರ ಹಣಕ್ಕೆ, ಸತ್ತವರ ಒಂದು ಅಕೌಂಟ್ಗೆ ದುಡ್ಡು ಜಮೆ ಆಗ್ತಾ ಇದೆ, ಅದನ್ನು ತಡೆ ಹಿಡಿಬೇಕು ಅನ್ನುವಂಥ ಲೆಕ್ಕಾಚಾರ ಇದೆ ಅಂತೆ. ಸೊ ಹಂಗಾಗಿ ರಾಜ್ಯದ ಗೃಹಲಕ್ಷ್ಮಿ ಫಲಾನುಭವಿಗಳನ್ನು ಯಾರೆಲ್ಲ ಇದ್ದಾರಲ್ಲ, ಈ ಸುದ್ದಿಯನ್ನು ನೋಡಲೇಬೇಕಾಗತ್ತೆ. ಸೊ ಹಂಗಾಗಿ ಇನ್ನು ಮುಂದೆ ಬಯೋಮೆಟ್ರಿಕ್ ಕಡ್ಡಾಯ ಮಾಡ್ತೀವಿ, ನವೀಕರಿಸ್ತೀವಿ ಅನ್ನುವಂಥ ಲೆಕ್ಕಾಚಾರ. ಅಂದರೆ ನವೀಕರಣ ಮಾಡದಿದ್ದರೆ 2,000 ರೂಪಾಯಿ ಅಂತೂ ಬರೋದಿಲ್ಲ, ಅದಂತೂ ಕಟ್ಟಾಗತ್ತೆ. ಸೊ ಹಂಗಾಗಿ ತಂತ್ರಜ್ಞಾನ ಆಧಾರಿತ ಬದಲಾವಣೆಗೆ ಈಗ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಸೊ ಯೋಜನೆಯ ದುರ್ಬಳಕೆ ಆಗ್ತಾ ಇದೆ. ಸೊ ಹಂಗಾಗಿ ಅಂಥವರನ್ನು ಗುರುತಿಸಿ ನಾವು ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ, ಅನಾವಶ್ಯಕವಾಗಿ ದುಡ್ಡು ಪೋಲಾಗ್ತಿದೆ ಅನ್ನೋದು. ಸೊ ಹಂಗಾಗಿ ಇನ್ನು ಮೇಲೆ ಒನ್ ಟೈಮ್ ಬಯೋಮೆಟ್ರಿಕ್ ವ್ಯವಸ್ಥೆ ಅಂತೇಳಿ, ಅಂದರೆ ಒಂದ್ಸಲ ನೀವು ಬಯೋಮೆಟ್ರಿಕ್ ಕೊಟ್ಟಿದ್ದಾದಲ್ಲಿ ಅದು ಸರಿ ಹೋಗುತ್ತೆ ಅನ್ನೋದು ಹೇಳ್ತಿದ್ದಾರೆ. ಒನ್ ಟೈಮ್ ಅಥವಾ ಪ್ರತಿ ತಿಂಗಳು ಹೋಗಿ ಬಯೋಮೆಟ್ರಿಕ್ ಕೊಡಬೇಕಾ, ಇದೆಲ್ಲವೂ ಕೂಡ ಸಮಸ್ಯೆ ಇದೆ, ಚರ್ಚೆ ಮಾಡೋಣ. ಸೊ ಗೃಹಲಕ್ಷ್ಮಿಯರು ಮೊಬೈಲ್ ಸಂಖ್ಯೆಯನ್ನು ಮತ್ತೆ ನೀವು ಮರು ನೋಂದಣಿ ಮಾಡಬೇಕಾಗತ್ತೆ, ಮತ್ತೆ ಓಡಾಡಬೇಕು. ಈಗ ಶೀಘ್ರವೇ ರಾಜ್ಯ ಸರ್ಕಾರದ ಆದೇಶ ಅಂತೂ ಹೊರಬೀಳುತ್ತೆ, ಯಾವ ರೀತಿಯಾಗಿ ಎಲ್ಲಿ ಹೋಗಿ ಸರಿ ಮಾಡಬೇಕು ಏನು ಎತ್ತ ಅಂತೇಳಿ ಕನ್ಫರ್ಮ್ ಇಲ್ಲ. ಎಲ್ಲಿ ಇದು ಬೆಂಗಳೂರನ್ನ ಅಥವಾ ಗ್ರಾಮ ಪಂಚಾಯತಿನ ಅಥವಾ ಅಂಗನವಾಡಿಯಲ್ಲಿ ಎಲ್ಲ ಪ್ರೊಸೆಸ್ ಆಗುತ್ತೆ, ಅಥವಾ ಎಲ್ಲ ಮಹಿಳೆಯರು ಬೇರೆ ಬೇರೆ ಕಡೆ ಹೋಗಿ ಅದನ್ನು ಸರಿ ಮಾಡಬೇಕಾ, ಇದೆಲ್ಲ ಯಾಕೆ ಬೇಕು ಅನ್ನೋದು. ಅಂದರೆ ಇದೆಲ್ಲವನ್ನು ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟದಲ್ಲಿದೆಯಾ ಅಂತ ಅನಿಸ್ಬಿಡುತ್ತೆ. ಒಪ್ಕೊಳ್ಳೋಣ, ಅಂದರೆ ಅನಾವಶ್ಯಕವಾಗಿ ದುಡ್ಡು ಪೋಲಾಗ್ತಿದೆ, ಅದನ್ನು ಒಪ್ಕೊಳ್ಳೋಣ, ಅದೇನು ಸಮಸ್ಯೆ ಇಲ್ಲ. ಯಾರಿಗೆ ಬೇಕು ಆ ದುಡ್ಡು ಹೋಗಬೇಕು, ಕರೆಕ್ಟು. ಆರಂಭದಲ್ಲಿ ಘೋಷಣೆ ಮಾಡಿದ್ದೇನು, ಈಗ ಮಾಡ್ತಾ ಇರೋದೇನು ಅಲ್ವಾ? ಚರ್ಚೆ ಮಾಡೋಣ, ಇದ್ರ ಬಗ್ಗೆ ಡೀಟೇಲ್ ಆಗಿ ಹೋಗ್ತೀವಿ. ಇನ್ನು ಪ್ರಮುಖವಾಗಿ ಬಹಳಷ್ಟು ಜನರಿಗೆ ಗೊಂದಲ ಇರುತ್ತೆ, ಯಾವ ರೀತಿಯಾಗಿ ಈ ಪ್ರೊಸೆಸ್ ಇರುತ್ತೆ, ಹೇಗೆಲ್ಲ ನವೀಕರಣ ಇರುತ್ತೆ, ಪರಿಷ್ಕರಣೆ ಹೇಗಿರುತ್ತೆ ಅಂಥೇಳಿ. ಸೊ ನೋಡಿ, ಯಾವ ರೀತಿಯಾಗಿ ನವೀಕರಣವನ್ನು ಮಾಡಲಾಗತ್ತೆ ಅಂತ ಹೇಳಿದ್ರೆ, ಬೆಂಗಳೂರು ಒನ್ ಮತ್ತು ಕರ್ನಾಟಕ ಒನ್ ಕೇಂದ್ರಗಳಿಗೆ ನೀವು ಭೇಟಿಯನ್ನು ಕೊಡಬೇಕಾಗತ್ತೆ. ಇನ್ನು ಚಾಲ್ತಿಯಲ್ಲಿರುವಂಥ ಮೊಬೈಲ್ ಸಂಖ್ಯೆ ಮತ್ತೆ ನೀವು ಮರು ನೋಂದಣಿ ಮಾಡ್ಕೊಳ್ಬೇಕು. ಬಯೋಮೆಟ್ರಿಕ್ ನೀಡಿ ಆ ಖಾತೆಯನ್ನು ಮರು ನೋಂದಣಿಗೆ ಅಗತ್ಯ ಇರುತ್ತೆ. ಸೊ ಹಂಗಾಗಿ ಮತ್ತೊಮ್ಮೆ ನೀವು ಹೋಗಿ ನಿಮ್ಮ ಮೊಬೈಲ್ ಸಂಖ್ಯೆ ಕೊಡಬೇಕಾಗತ್ತೆ. ಒಂದ್ಸಲ ಹೋಗಿ ಅಲ್ಲಿ ಬೆಂಗಳೂರು ಒನ್ ಕರ್ನಾಟಕ ಒನ್ಗೆ ಹೋಗಿ ನೀವು ಬಯೋಮೆಟ್ರಿಕ್ ಕೊಟ್ಟಿದೆ ಆದಲ್ಲಿ ಅದು ಮತ್ತೆ ನಿಮಗೆ 2,000 ರೂಪಾಯಿ ಬರುತ್ತೆ. ಈ ರೀತಿ ಪ್ರೊಸೆಸ್ ಇದೆ. ಇನ್ನು ಯಾರಿಗೆ ಕತ್ತರಿ ಹಾಕಬೇಕು ಅಂದರೆ, ಯಾಕೆ ಅನಾವಶ್ಯಕವಾಗಿ ದುಡ್ಡು ಪೋಲಾಗ್ತಾ ಇದೆ, ಎಂಥವರಿಗೆ ಈ ಬಾರಿ ಅವಕಾಶ ಇಲ್ಲ ಅಂತ ಹೇಳಿದ್ರೆ, ಆದಾಯ ತೆರಿಗೆ ಪಾವತಿದಾರರಿಗೆ ಅವರಿಗೆ ಬೇಡವೇ ಬೇಡ, ಅವರಿಗೆ ಅವಶ್ಯಕತೆ ಇಲ್ಲ ಅನ್ನೋದು. ಸೊ ಹಂಗಾಗಿ ಬಯೋಮೆಟ್ರಿಕ್ ಮುಖಾಂತರ ಅದನ್ನು ಕೂಡ ಕಿತ್ತು ಬಿಸಾಕ್ಬೋದು ಅನ್ನೋಂಥ ಲೆಕ್ಕಾಚಾರ. ಇನ್ನು 2 ಲಕ್ಷಕ್ಕೂ ಕೂಡ ಅಧಿಕ ಕಾರ್ಡ್, BPL ಕಾರ್ಡಿಂದ ಈಗ APL ಕೂಡ ವರ್ಗಾವಣೆ ಆಗಿದೆ. ಸೊ ಅದು ಯಾರೆಲ್ಲ ಇದ್ದಾರೆ ಅನ್ನೋದು ಕೂಡ ಈ ಒಂದು ಬಯೋಮೆಟ್ರಿಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಹಂಗಾಗಿ ನವೀಕರಣ ಮಾಡದಿರುವಂಥ ಖಾತೆ ಏನಿರುತ್ತಲ್ಲ, ಅಂದರೆ ಒಂದು ವೇಳೆ ಈಗ ನವೀಕರಣ ಮಾಡಲೇಬೇಕು ಅಂತ ಅನ್ನುವಂಥ ಒಂದು ಆದೇಶ ಬಂದಿದೆಯಾ ಆದಲ್ಲಿ ನೀವು ನವೀಕರಣ ಮಾಡಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಆ ಖಾತೆ ಸ್ವಯಂಚಾಲಿತವಾಗಿ ಕ್ಯಾನ್ಸಲ್ ಆಗುತ್ತೆ. ಸೊ ಹಂಗಾಗಿ ಸರ್ಕಾರದ ಏನಾದರೂ ಆದೇಶ ಬಂದಿದೆಯಾ ಆದಲ್ಲಿ ನೀವು ತಕ್ಷಣ ಹೋಗಿ ಸರಿ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಆಟೋಮೆಟಿಕಲಿ ನಿಮಗೆ 2,000 ರೂಪಾಯಿ ಬರೋದಿಲ್ಲ, ಕಟ್ಟಾಗ್ಬಿಡುತ್ತೆ.
ಮಾತನಾಡೋದಕ್ಕೆ ಅತಿಥಿ ಅವರು ಜಾನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸುಂದರೇಶ್ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಸರ್. ಇನ್ನು ನಮ್ಮ ಸ್ಟುಡಿಯೋದಲ್ಲಿ ನೀನು ಕೆಲವೇ ಕ್ಷಣಗಳಲ್ಲಿ ಫಲಾನುಭವಿಯವರು ಕೂಡ ಜಾನ್ ಆಗ್ತಾರೆ. ಎಸ್ ಸರ್, ಸುಂದರೇಶ್ ಸರ್, ಇದರ ಅವಶ್ಯಕತೆ ಏನಿದೆ ಈಗ? ಖಂಡಿತವಾಗ್ಲೂ ಒಳ್ಳೆ ವಿಚಾರವನ್ನು ಇವತ್ತು ಜಿ ನ್ಯೂಸ್ ಚಾನಲ್ನವರು ಈ ಒಂದು ಪ್ಯಾನಲ್ ಡಿಸ್ಕಷನ್ಗೆ ಇಟ್ಕೊಂಡಿರ್ತಕ್ಕಂಥದ್ದು ಸರ್. ನಿಜಕ್ಕೂ ಯಾವುದೇ ಒಂದು ಸರ್ಕಾರದ ಕಾರ್ಯವೈಖರಿ ಇದು ಸರಾಗವಾಗಿ ಯಾವುದೇ ರೀತಿ ಗೊಂದಲ ಇಲ್ಲದೇ, ಯಾವುದೇ ರೀತಿ ತೊಂದರೆ ಇಲ್ಲದೇ, ಯಾವುದೇ ರೀತಿ ಸಮಸ್ಯೆಗಳಿಲ್ಲದೇ ಪ್ರತಿಯೊಂದು ಸರ್ಕಾರದ ಯೋಜನೆಗಳು ಜಾರಿ ಆಗಬೇಕಂದ್ರೆ ಒಂದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಬಹಳ ಪ್ರಮುಖವಾಗಿರ್ತಕ್ಕಂಥ ಈ ಮೂರು ಅಂಗಗಳು. ಅದರಲ್ಲಿ ಸರ್ಕಾರದ ಯೋಜನೆಗಳು, ವಿಶೇಷವಾಗಿ ಸರ್ಕಾರದ ಯೋಜನೆಗಳು, ಸರ್ಕಾರದಿಂದ ಜಾರಿ ಆಗ್ತಕ್ಕಂಥ ಯೋಜನೆಗಳು, ಘೋಷಣೆ ಆಗ್ತಕ್ಕಂಥ ಯೋಜನೆಗಳು ಅದು ನಿಜವಾದಂಥ ಫಲಾನುಭವಿಗೆ ತಲುಪಬೇಕು. ಅರ್ಹ ಫಲಾನುಭವಿಗಳಿಗೆ ಅದು ತಲುಪಬೇಕಾದ್ರೆ ಕಾರ್ಯಾಂಗದ ಜವಾಬ್ದಾರಿ ಮತ್ತು ಕರ್ತವ್ಯ ಬಹಳ ಪ್ರಮುಖವಾಗಿದೆ. ಏನಾಗ್ತಿದೆ ಸರ್, ಎರಡು ವಿಚಾರವಾಗಿ ನಾವೆಲ್ಲರೂ ಬಹಳ ಪ್ರಮುಖವಾಗಿ ಎರಡು ವಿಚಾರದ ಬಗ್ಗೆ ಯೋಚನೆ ಮಾಡಬೇಕು. ಮೊದಲನೇದಾಗಿ ಬಹಳ ಪ್ರಮುಖವಾಗಿ ಮೊದಲನೇ ವಿಚಾರ ಏನಂದರೆ, ಸರ್ಕಾರದಿಂದ ಸಾವಿರಾರು ಕೋಟಿ ಅನುದಾನ ಮಂಜೂರಾಗ್ತದೆ, ಹಲವಾರು ಯೋಜನೆಗಳು ಮಂಜೂರಾಗ್ತದೆ. ಆ ಮಂಜೂರಾಗ್ತಕ್ಕಂಥ ಯೋಜನೆಗಳಿಗೆ ಹಣ ಇದೆಯಲ್ಲ, ಯಾವುದೇ ಕಾರಣಕ್ಕೂ ಆ ಹಣ ದುರ್ಬಳಕೆ ಆಗಬಾರ್ದು ಮೊದಲನೇದಾಗಿ. ಎರಡನೇ ವಿಚಾರ, ಆ ಮಂಜೂರಾಗ್ತಕ್ಕಂಥ ಹಣ ದುರ್ಬಳಕೆ ಆಗಬಾರ್ದು ಅಂತಕ್ಕಂಥ ವಿಚಾರ ಎಷ್ಟು ಪ್ರಮುಖವಾಗಿದೆಯೋ, ಮುಖ್ಯನೋ ಅಷ್ಟೇ ಮುಖ್ಯವಾಗಿ ಇನ್ನೊಂದು ವಿಚಾರ, ಮಂಜೂರಾಗ್ತಕ್ಕಂಥ ಹಣ ಸರಿಯಾದಂಥ ಫಲಾನುಭವಿಗೆ ತಲುಪಿದೆಯಾ, ಅರ್ಹ ಫಲಾನುಭವಿಗೆ ಇದು ತಲುಪ್ತಾ ಇದೆಯಾ. ಬಡತನ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥ ನೊಂದ, ಬಡವ ಮತ್ತು ದಲಿತ, ಯಾರಿಗೆ ಅವಶ್ಯಕತೆ ಇದೆಯಾ, ಅಗತ್ಯ ಇದೆಯಾ, ಅವ್ರಿಗೆ ತಲುಪ್ತಿದೆಯಾ ಅಂತಕ್ಕಂಥದ್ದನ್ನು ಸರ್ಕಾರಗಳು, ಅಧಿಕಾರಿ ವರ್ಗ ಭಾಳ ಎಚ್ಚರಿಕೆಯಿಂದ ಇದನ್ನು ಜವಾಬ್ದಾರಿಯನ್ನು ವಹಿಸ್ಬೇಕು. ಈಗ ಆಗ್ತಾ ಇರ್ತಕ್ಕಂಥದ್ದು ಏನಂದರೆ ಸರ್, ಸರ್ಕಾರ ಹಲವಾರು ಗ್ಯಾರಂಟಿ ಯೋಜನೆಗಳನ್ನ, ನಮ್ಮದೇ ಸರ್ಕಾರ ಹಲವಾರು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂತು. ಆ ಗ್ಯಾರಂಟಿ ಯೋಜನೆಗಳಲ್ಲಿ ಸುಮಾರು ಜನ ಆದಾಯ ತೆರಿಗೆ ಪಾವತಿದಾರರು, ಅವರು ಕೂಡ ಫಲಾನುಭವಿಗಳಿದ್ದಾರೆ. ಮತ್ತು ಒಂದೇ ಕುಟುಂಬದಲ್ಲಿ ಇಬ್ಬರು ಮೂರು ಜನ ಸದಸ್ಯರು ಅವರು ಫಲಾನುಭವಿಗಳಿದ್ದಾರೆ. ಮತ್ತು ಹಲವಾರು ಜನ ಈಗ ಸರ್ಕಾರ ಬಂದು 3 ವರ್ಷ ಆಯಿತು. 3 ವರ್ಷದಲ್ಲಿ ಸುಮಾರು ಜನ, ಇಡೀ ರಾಜ್ಯಾದ್ಯಂತ ಸುಮಾರು ಜನರು ಮೃತಪಟ್ಟಿರ್ತಾರೆ. ಅಂಥವರು ಕೂಡ ಇವತ್ತು ಅವ್ರ ಖಾತೆಗೆ ಜಮೆ ಆಗ್ತಿದೆ ಹಣ. ಅದು ಅವಶ್ಯಕತೆ ಇಲ್ವಲ್ಲ. ಆ ಕಾರಣಕ್ಕಾಗಿ ಸರ್ಕಾರ ಈ ಒಂದು ನಿರ್ಧಾರನ ತೆಗೆದುಕೊಳ್ತಿರ್ತಕ್ಕಂಥದ್ದು ನಿಜಕ್ಕೂ ಉತ್ತಮವಾದಂಥ ನಿರ್ಧಾರ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತಾ, ಇದಾಗಲೇಬೇಕು. ಅರ್ಹ ಫಲಾನುಭವಿಗೆ ಸರ್ಕಾರದ ಯೋಜನೆಗಳ ಹಣ ಆಗಬಾರ್ದು ಅಂತೇನಿಲ್ಲ, ಖಂಡಿತ ಆಗಲಿ. ಆದರೆ ಈ ಮುಂಚೆ ನೀವು ಯಾಕೆ ಯೋಚನೆ ಮಾಡಲಿಲ್ಲ? ಆರಂಭದಲ್ಲಿ ನೀವು ಘೋಷಣೆ ಮಾಡೋಕ್ಕಿಂತ ಅಥವಾ ಈ ಯೋಜನೆ 1 ತಿಂಗಳು ಹಾಕೋಕ್ಕಿಂತ ಬೇಕಾದರೆ 1-2 ತಿಂಗಳ ಪ್ರೊಸೆಸ್ ಡಿಲೇ ಆದರೂ ಪರವಾಗಿರಲಿಲ್ಲ. ಒನ್ ಟೈಮ್ ಈಗ ನೀವು ಬಯೋಮೆಟ್ರಿಕ್ ಆವಾಗಲೇ ತರಬಹುದಾಗಿತ್ತು. ಇಲ್ಲ ಅಂತಂದರೆ ಸರ್, ನೀವು ಹೇಳ್ತಿದ್ದೀರಾ 2 ತಿಂಗಳು ಡಿಲೇ ಆದರೂ ಪರವಾಗಿಲ್ಲ ಅಂತ. ವಿರೋಧ ಪಕ್ಷದ ನಾಯಕರುಗಳು ನಿಮ್ಮಿಂದ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳನ್ನ ಅನೌನ್ಸ್ ಮಾಡಿದ್ರೆ ನಿಮ್ಮಿಂದ ಕೊಡೋಕ್ಕಾಗ್ತಿಲ್ಲ. ನಿಮಗೆಲ್ಲ ನೀವು ಗಮನಿಸಿರ್ಬೋದು, ಸರ್ಕಾರ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದ ಮುಖಂಡರುಗಳು, ನಾಯಕರುಗಳು ನಿಮ್ಮಿಂದ ಗ್ಯಾರಂಟಿ ಯೋಜನೆಗಳನ್ನ ಅನೌನ್ಸ್ ಮಾಡಿದ್ರೆ ಅಷ್ಟೇ. ಏನಕ್ಕೆ? ಸುಮ್ಮನೆ ಪ್ರಣಾಳಿಕೆನಲ್ಲಿ ಯೋಜನೆಗಳನ್ನ ಅನೌನ್ಸ್ ಮಾಡಿದ್ದೀರಾ, ನಿಮ್ಮಿಂದ ಕೊಡ್ಲಿಕ್ಕಾಗಲ್ಲ ಅನ್ನೋದನ್ನ ನಮ್ಮ ಮೇಲೆ ತರಾತುರಿಯಲ್ಲಿ ಒತ್ತಡಕ್ಕೆ ಮಣಿದಂಗೆ ಮಾಡಿದ್ರ? ಯಾವ ಒತ್ತಡಕ್ಕೂ ಇಲ್ಲ ಸರ್. ಈಗ ಮೃತಪಟ್ಟವ್ರು ನಮ್ಮನ್ನು ಹೇಳಿ ಕೇಳಿ ಮೃತಪಟ್ಟಿರ್ತಾರ, ಅವ್ರಿಗೆ ಅಕೌಂಟಿಗೆ ಜಮೆ ಆಗೋದು ಅನಗತ್ಯ ಅಲ್ವಾ? ಈಗ ಒಂದೇ ಕುಟುಂಬದಲ್ಲಿ 2-3 ಜನ ಸದಸ್ಯರ ಫಲಾನುಭವಿಗಳು ಇರ್ತಾರೆ. ಅದು ಅಧಿಕಾರಿ ವರ್ಗದ ಬೇಜವಾಬ್ದಾರಿ, ಅದು ಅವರಿಂದ ಆಗಿರ್ತಕ್ಕಂಥದ್ದು. ಈಗ ಎಲ್ಲ ಪ್ರತಿಯೊಂದು ಕೂಡ ನಮಗೆ ಏಕಾಏಕಿ ಗೊತ್ತಾಗಲ್ಲ. ಅದು ಯೋಜನೆ ಜಾರಿಗೆ ಬಂದಂಥ ಸಂದರ್ಭದಲ್ಲಿ, ಅನುಷ್ಠಾನಗೊಂಡಂಥ ಸಂದರ್ಭದಲ್ಲಿ ಇದರಲ್ಲಿ ಏನೇನು ನ್ಯೂನತೆಗಳಿದೆ, ಏನೇನು ಸಮಸ್ಯೆಗಳಿದೆ, ಇದರಲ್ಲಿ ಏನೆಲ್ಲ ಸರಿಪಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಮುಂದಿನ ಕ್ರಮವನ್ನು ಇಟ್ಟಿದೆ. ಅದನ್ನು ಸ್ವಾಗತ ಮಾಡೋಣ. ಇದೇನು ತರಾತುರಿಯಲ್ಲಿ ಮಾಡಲಿಲ್ಲ ಸರ್. ಇದನ್ನು ಸ್ವಲ್ಪ ದಿನ ಕಾಲಾವಕಾಶ ತೆಗೆದುಕೊಂಡೇ ಮಾಡಿರ್ತಕ್ಕಂಥದ್ದು. ಆರಂಭದಲ್ಲಿ ಹೇಳಿದ್ದು ಗ್ಯಾರಂಟಿ ಕೊಟ್ಟಾದ ನಂತರ ಫಿಲ್ಟರ್ ಆದ ಅವಶ್ಯಕತೆ ಇದೆ, ದುರ್ಬಳಕೆ ಆಗ್ತಿದೆ ಅನ್ನೋದು ಹೇಳ್ತಾ ಇದ್ವಿ. ಈಗ ಇದ್ದಕ್ಕಿದ್ದಾಗೆ ಬಯೋಮೆಟ್ರಿಕ್ ಅನ್ನುವಂಥ ಒಂದು ವಿಚಾರಕ್ಕೆ ಬಂದಿದ್ದಾರಲ್ಲ, ಎಲ್ಲ ಒಂದ್ ಕಡೆ ಈ ಸರ್ಕಾರ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕ್ತಾ ಇದೆಯಾ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಖಂಡಿತವಾಗ್ಲೂ ಇಲ್ಲ ಸರ್. ಯಾಕೆಂದ್ರೆ ನಮ್ಮ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ
ಸಿದ್ದರಾಮಯ್ಯ ಸಾಹೇಬರು 16 ಬಜೆಟ್ಗಳನ್ನ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಮುಖ್ಯಮಂತ್ರಿ ಕೂಡ ಇಷ್ಟು ಬಜೆಟ್ಗಳನ್ನ ಕೊಡಲಿಲ್ಲ. ಅಂತ ಮುಖ್ಯಮಂತ್ರಿಗಳು ಹಣಕಾಸು ಖಾತೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಮತ್ತೆ ಬಹಳ ಜವಾಬ್ದಾರಿಯಿಂದ ಅವ್ರದ್ದು ಯಾವುದೇ ಮಾತುಗಳು, ಅವ್ರದ್ದು ಯಾವುದೇ ಹೇಳಿಕೆಗಳು, ಕ್ಷುಲ್ಲಕ ಹೇಳಿಕೆಗಳಾಗಲಿ ಅಥವಾ ಬೇರೆ ಬೇಜವಾಬ್ದಾರಿ ಹೇಳಿಕೆಗಳಾಗಲಿ ಅವರಲ್ಲಿ ಇರಲ್ಲ. ಭಾಳ ಎಚ್ಚರಿಕೆಯಿಂದ ತೂಕವಾಗಿ ಮಾತಾಡ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು 16 ಬಜೆಟನ್ನು ಮಂಡಿಸಿದ್ದಾರೆ. ಅವ್ರಿಗೆ ಹಣಕಾಸು ಖಾತೆ ಮತ್ತು ಹಣಕಾಸಿನ ಎಲ್ಲ ಕ್ರೋಢೀಕರಣದ ಬಗ್ಗೆ ಅವ್ರಿಗೆ ಬಹಳಷ್ಟು ಅವ್ರಿಗೆ ಭರವಸೆ ಇದೆ. ಯಾವುದೇ ಸರ್ಕಾರ ಕೂಡ ಯಾವುದೇ ಮುಗ್ಗಟ್ಟಲ್ಲಿಲ್ಲ, ಹಣಕಾಸಿನ ಆರ್ಥಿಕ ಕೊರತೆ ಅನುಭವಿಸ್ತಿಲ್ಲ. ಸರ್ಕಾರ ಕೂಡ ಭಾಳ ಸಂಪದ್ಭರಿತವಾಗಿದೆ, ಸುಭಿಕ್ಷವಾಗಿದೆ. ಸರ್ ಇದಕ್ಕೆ ಹೇಳಿ ಕೇಳಿ ನೋಡ್ರಿ, ಇನ್ನೊಂದು ವಿಚಾರ ಹೇಳಬೇಕು. ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಅದು ಎರಡು ಎಷ್ಟು ಮುಖ್ಯನೋ ಕಾಂಗ್ರೆಸ್ನ ಭವಿಷ್ಯ ಈ ದೇಶದ ಭವಿಷ್ಯ. ಇಡೀ ದೇಶದಲ್ಲಿ ಸರ್ ನೀವು ಯೋಚನೆ ಮಾಡ್ಬೋದು, ಇವತ್ತು ಇಡೀ ದೇಶದ ಸಂಪನ್ಮೂಲಗಳು, ಮೂಲಭೂತ ಸೌಕರ್ಯಗಳು ಮತ್ತು ಇಡೀ ದೇಶ ಇಷ್ಟೊಂದು ಜವಾಬ್ದಾರಿ ಆಯಕಟ್ಟಿನ ಸ್ಥಳಗಳಲ್ಲಿ ಯಾವುದಾದ್ರು ಇರಬೇಕು, ಏನೇನಿರಬೇಕು ಎಲ್ಲ ಪ್ರತಿಯೊಂದನ್ನು ಕೂಡ ಈ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಇವತ್ತಿನವರೆಗೂ ಕೂಡ ಸರ್ BJP ಸರ್ಕಾರ ಎಷ್ಟು ಸರ್ ಈ ದೇಶ ನಾಳಿದೆ? ವಾಜಪೇಯಿ ಅವರು ಬಿಟ್ಟರೆ ಮೋದಿಯವರು, ಇನ್ನೆಲ್ಲ ಉಳಿದಂತೆ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಸೇತರ ಸರ್ಕಾರ, ಕಾಂಗ್ರೆಸ್ ಸರ್ಕಾರವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ದೇಶನ ಮುನ್ನಡೆಸಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಅವ್ರಿಗೆ, ಕಾಂಗ್ರೆಸ್ನ ನಾಯಕರುಗಳೇ ಭಾಳ ಜವಾಬ್ದಾರಿ ಇದೆ, ಭಾಳ ಆಡಳಿತದ ಅನುಭವ ಇದೆ. ಆ ಕಾರಣಕ್ಕಾಗಿ ಯಾವುದೇ ರೀತಿ ತರಾತುರಿನೂ ಆಗಲಿಲ್ಲ, ಯಾವುದೇ ರೀತಿ ಆರ್ಥಿಕ ಸಂಕಷ್ಟನೂ ಅನುಭವಿಸ್ತಾ ಇಲ್ಲ. ಬಯೋಮೆಟ್ರಿಕ್ ಏನಕ್ಕೆ ಅಂದರೆ, ಬಯೋಮೆಟ್ರಿಕ್ನಿಂದ ನಮಗೆ ಭಾಳ ಸಿಸ್ಟಮ್ಯಾಟಿಕ್ ಆಗಿ, ಭಾಳ ವ್ಯವಸ್ಥಿತವಾಗಿ ಪ್ರತಿಯೊಂದು ಯೋಜನೆಯನ್ನು ನಾವು ಅನುಷ್ಠಾನಗೊಳಿಸ್ಬೋದು. ಅಲ್ಲಿ ಯಾರೇ ಫಲಾನುಭವಿ, ಅನರ್ಹ ಫಲಾನುಭವಿ ಇದ್ದರೆ ಅವರುಗಳು ಅಲ್ಲಿ ನಮಗೆ ಸಿಕ್ಕಾಕೊಂತಾರೆ ಬಯೋಮೆಟ್ರಿಕ್ ವ್ಯವಸ್ಥೆನಲ್ಲಿ. ಈಗ ಆದಾಯ ತೆರಿಗೆ ಕಟ್ತಿರ್ತಾರೆ, ಅವರು ಕೂಡ ಫಲಾನುಭವಿಗಳಾಗ್ಬಿಟ್ಟಿರ್ತಾರೆ. ನಾನು ಇದೇ ವ್ಯವಸ್ಥೆಯನ್ನು ಶಕ್ತಿ ಯೋಜನೆಗೂ ಜಾರಿಗೆ ತಂದ್ರಿ ಅಂತ ಹೇಳ್ತೀನಿ. ನಾಟ್ ಓನ್ಲಿ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಎಲ್ಲ ಯೋಜನೆಗಳಿಗೆ ಇದು ಅನ್ವಯ ಆಗಬೇಕು ಅಂತ. ಯಾಕೆಂದರೆ ಶಕ್ತಿ ಯೋಜನೆ ಈಗ BMTS ಬಸ್ಗಳಲ್ಲಿ ಸರ್, ಇಲ್ಲಿಂದ ಬೀದರು, ರಾಯಚೂರು, ಗುಲ್ಬರ್ಗ ಹೋಗ್ಬೇಕಾದ್ರೆ ಆದಾಯ ತೆರಿಗೆ ಪಾವತಿಸೋರೆಲ್ಲ ಇವತ್ತು ಬಸ್ಸಲ್ಲಿ ಫ್ರೀ ಇದೆ ಅಂತ ಹೋಗ್ತಿದ್ದಾರೆ. ದೇಶಕ್ಕೆ ಅವರು ಆದಾಯ ತೆರಿಗೆನ ಕಟ್ತಿದ್ದಾರೆ ಅಂದರೆ, ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತಂದರೆ ಅವ್ರಿಗೆ ಯಾಕೆ ಆ ಯೋಜನೆ ಕೊಡಬೇಕು? ಮತ್ತೆ ನೀವು ಆಗಲೇ ಹೇಳಿದ್ರಲ್ಲ ಎಲ್ರಿಗೂ ಫ್ರೀ ಅಂತ, ಮತ್ತೆ ಓಡಾಡ್ಲಿ ಬಿಡ್ಯಾರಲ್ಲ ಸರ್. ಅದೇ ಎಲ್ರಿಗೂ ಫ್ರೀ ಅಂತಂದ್ಮೇಲೆ ಅವ್ರಿಗೆ ಆಗ್ಬೇಕು ಅಂತ ಹೇಳಿದ್ರೆ ತಪ್ಪಾಗಲ್ವಾ? ಅಲ್ಲಲ್ಲ, ನಾವು ಈಗ ನನಗೆ ಅವಶ್ಯಕತೆ ಇಲ್ಲ ಅಂತೇಳಿ ನಾನಾಗಿ ಹಿಂದೆ ಸರಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಖಂಡಿತ ಕರೆಕ್ಟಾ? ನಾನು ಆರ್ಥಿಕವಾಗಿ ಚೆನ್ನಾಗಿದ್ದೀನಿ, 2,000 ಬೇಕಾಗಿಲ್ಲ, ಬಸ್ ಬೇಕಾಗಿಲ್ಲ, ನಾನು ಯಾರು ಬೇಕಾದ್ರೆ ನನ್ನ ಹತ್ರ ಕಾರ್ ಇದೆ, ನಾನು ಓಡಾಡ್ತೀನಿ ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಓಕೆ ಸರ್. ಎಲ್ರಿಗೂ ಫ್ರೀ ಕೊಟ್ಟಾದ್ಮೇಲೆ ನನ್ನ ಮನೇಲಿ ಕಾರ್ ಇಟ್ಕೊಂಡು ನಾನು ಓಡಾಡ್ತೀನಿ ಬಸ್ಸಲ್ಲಿ, ಸರ್ಕಾರ ಫ್ರೀ ಕೊಡ್ತಾ ಇದೆ ಅಂತ. ಅಲ್ಲ ಸರ್, ಈಗ ಸರ್ಕಾರ ಅದನ್ನೇನು ನಾವು ವಾಪಸ್ ತೆಗೆದುಕೊಳ್ತಿಲ್ಲ. ನನ್ನ ವೈಯಕ್ತಿಕ ಅನಿಸಿಕೆಗಳನ್ನು, ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸರ್ಕಾರ ಶಕ್ತಿ ಯೋಜನೆಯನ್ನು ಅದೇನೇನು ಕಸಿದುಕೊಳ್ತಾ ಇಲ್ಲ. ನನ್ನ ವೈಯಕ್ತಿಕ ಅನಿಸಿಕೆ ನಿಮ್ಮ ಮಾಧ್ಯಮದ ಮೂಲಕ ಕೊಡ್ತಿದ್ದೀನಿ. ಸರ್ಕಾರಕ್ಕೆ ನೀವು ITPA ಮಾಡ್ತಿದ್ದೀರಾ ಅಂದರೆ ನಿಮ್ಗೆ ಯಾಕೆ ಆ ಒಂದು ಯೋಜನೆಯ ಫಲಾನುಭವ? ಆ ಕಾರಣಕ್ಕೆ ನನ್ನ ವೈಯಕ್ತಿಕ ಅನಿಸಿಕೆ ಕೊಡೋದಾದ್ರೆ ಈಗ ಕೊಡ್ತಿದ್ದಾರೆ, ಆಲ್ರೆಡಿ ಅದರ ಅನುಭವಿಸ್ತಿದ್ದಾರೆ. ಅದ್ರ ಫಲವನ್ನ ಎಲ್ಲ ರಾಜ್ಯದಂತೆ ಎಲ್ಲ ನಮ್ಮ ಹೆಣ್ಣು ಮಕ್ಕಳು ಅದನ್ನು ಅನುಭವಿಸ್ತಿದ್ದಾರೆ. ಮತ್ತೆ ಇನ್ನೂ ಒಂದು ಸರ್, ಈ ಗ್ಯಾರಂಟಿ ಯೋಜನೆಗಳು ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ರು, ನೀವೆಲ್ಲ ಗಮನಿಸ್ಬೋದು. ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆನೇ ಕೆಟ್ಟದಾಗಿ ಅಪಪ್ರಚಾರವನ್ನು ಮಾಡಿದ್ರು, ವದಂತಿಗಳನ್ನ ಹಬ್ಬಿಸಿದ್ರು. ಆದರೆ ಇದೇ ಗ್ಯಾರಂಟಿ ಯೋಜನೆಗಳನ್ನು ಇವತ್ತು ಇಡೀ ದೇಶದ ಎಲ್ಲೆಡೆ, ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ರಾಜ್ಯದ ಪ್ರಮುಖರು, ಎಲ್ಲ ಪಕ್ಷಗಳ ಪ್ರಮುಖರು ಅವರ ಪ್ರಣಾಳಿಕೆಗಳಲ್ಲಿ ಇದನ್ನು ಜಾರಿಗೆ ತರ್ತಕ್ಕಂಥದ್ದು. ಅದನ್ನು ಈ ತಮಿಳುನಾಡು ಕೂಡ ಅದರಿಂದ ಹೊರತಾಗಿಲ್ಲ. ನಮ್ಮ ವಿಜಯ್ ಅವರು ಇತ್ತೀಚೆಗೆ ಪ್ರಮಾಣ ವಚನ ಸ್ವೀಕರಿಸಿದಂಥ ನಮ್ಮ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ಕೂಡ ಹಲವಾರು ಭಾಗ್ಯಗಳನ್ನ, ಹಲವಾರು ಯೋಜನೆಗಳನ್ನು ಪ್ರಣಾಳಿಕೆಯಲ್ಲಿ ಉಚಿತವಾಗಿ ಇಂಥ ಯೋಜನೆಗಳನ್ನ, ಫಾರ್ ಎಕ್ಸಾಂಪಲ್ ಮಹಿಳೆಯರು ಮದುವೆ ಆಗೋ ಸಂದರ್ಭದಲ್ಲಿ 8 ಗ್ರಾಮ್ ಚಿನ್ನನ ಕೊಡ್ತೀನಿ ಅಂತಕ್ಕಂಥದ್ದು. ಈಗ ಮಧ್ಯಪ್ರದೇಶದಲ್ಲೂ ಹೊರತಾಗಿಲ್ಲ, ಅಲ್ಲೂ ಕೂಡ ಉಚಿತ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಪ್ರಧಾನಿಗಳು ಒಂದು ಮಾತು ಹೇಳ್ತಾರೆ, ನೀವು ಕರ್ನಾಟಕದಲ್ಲಿ ಈ ಯೋಜನೆಗಳನ್ನ ನೀವು ಜಾರಿಗೊಳಿಸಿದ್ರೆ ದೇಶ ದಿವಾಳಿ ಆಗ್ಬಿಡುತ್ತೆ, ಆರ್ಥಿಕ ಪರಿಸ್ಥಿತಿ ಕುಂಠಿತ ಆಗ್ಬಿಡುತ್ತೆ ಅಂತಾರೆ. ಇತ್ತೀಚೆಗೆ ಯಾವುದೋ ಮಾಧ್ಯಮದಲ್ಲಿ ನೋಡಿದೆ, ಆರ್ ಅಶೋಕ್ ಅವರು ವಿರೋಧ ಪಕ್ಷದ ಮುಖಂಡರನ್ನ ಯಾವುದೋ ಮಾಧ್ಯಮದಲ್ಲಿ ಇದೇ ರೀತಿ ಕುಳಿಸ್ಕೊಂಡಿರ್ತಾರೆ. ಅಲ್ಲಿ ನಮ್ಮ ಸಾರ್ವಜನಿಕರು ಬಂದಿರ್ತಾರೆ, ಅಲ್ಲಿ ನೇರವಾಗಿ ಕೇಳ್ತಾರೆ. ಇವರು ಹೇಳಿರ್ತಾರೆ ಆರ್ ಅಶೋಕ್ ಅವರು, ಇಲ್ಲ ಈ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ದೇಶಕ್ಕೆ ಮಾರಕ, ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಪರಿಸ್ಥಿತಿ ಕುಂಠಿತ ಆಗ್ತದೆ ಅಂತ. ಮೊನ್ನೆ ಅವರೇ ಹೇಳಿದಂಥವ್ರು ಮಾಧ್ಯಮದಲ್ಲಿ ಹೇಳ್ತಿದ್ದಾರೆ, ವಾಹಿನಿಯಲ್ಲಿ, ಇಲ್ಲ ನಾನು ಯಾವತ್ತೂ ಗ್ಯಾರಂಟಿ ಯೋಜನೆಗಳ ವಿರೋಧಿ ಅಲ್ಲ ಅಂತ ಹೇಳ್ತಾರೆ.
ಯಾಕೆ ಅಂದರೆ ಇವತ್ತು ಎಲ್ಲ ಸರ್ಕಾರಗಳು ಎಲ್ಲ ರಾಜ್ಯಗಳಲ್ಲಿ BJP ಇರ್ಬೋದು ಅಥವಾ ಬೇರೆ ಪಕ್ಷಗಳಿರ್ಬೋದು, ಎಲ್ಲ ರಾಜ್ಯಗಳಲ್ಲಿ ಪ್ರತಿಯೊಂದು ಪಕ್ಷಗಳು ಇದನ್ನು ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡ್ತಿದ್ದಾವೆ. ಸರ್, ಇದನ್ನು ಬಿಡುಗಡೆ ಮಾಡತಕ್ಕಂಥದ್ದು ತಪ್ಪು ಅಂತಾಗಲಿ ತಪ್ಪಲ್ಲ ಅಂತಕ್ಕಾಗಲಿ ನಾನು ಹೇಳಲಿಕ್ಕೆ ಹೋಗಲ್ಲ. ಆದರೆ ನಾನು ಮೊದಲೇ ಹೇಳಿದಾಗೆ ಪ್ರತಿಯೊಂದು ಯೋಜನೆಗಳನ್ನು ಜಾರಿಗೆ ತರುವಂಥ ಸಂದರ್ಭದಲ್ಲಿ ಅಧಿಕಾರಿ ವರ್ಗ ಇದು ಯಾವುದೇ ರೀತಿ ದುರ್ಬಳಕೆ ಆಗದೇ ರೀತಿಯಲ್ಲಿ ಅರ್ಹ ಫಲಾನುಭವಿಗೆ ತಲುಪೋ ರೀತಿಯಲ್ಲಿ ಇದನ್ನು ಕ್ರಮವನ್ನು ವಹಿಸಬೇಕು, ಎಚ್ಚರಿಕೆಯನ್ನು ವಹಿಸಬೇಕು. ಯಾಕೆಂದರೆ ರಾಜ್ಯದ ಪ್ರತಿಯೊಬ್ಬ ಏನು ತೆರಿಗೆ ಈ ಗ್ಯಾರಂಟಿ ಯೋಜನೆಗಳಿಗೆ ಯಾರ ಮನೆಯಿಂದ ತಂದು ಕೊಡಲ್ಲ. ಅದನ್ನು ಹೇಳ್ತೀನಿ ಇದೇ ಸಂದರ್ಭದಲ್ಲಿ. ಪ್ರತಿಯೊಬ್ಬರು ಈ ರಾಜ್ಯದ 7 ಕೋಟಿ ಜನರು ತೆರಿಗೆ ಹಣವನ್ನು ಗ್ಯಾರಂಟಿ ಯೋಜನೆಗಳು ಕೊಡ್ತಿದ್ರು. ನಮ್ಮ ಹಣನ ನಾವೇ ದುರ್ಬಳಕೆ ಮಾಡ್ಕೊಬಾರ್ದು, ನಮ್ಮ ಹಣ ನಮಗೆ ದುರುಪಯೋಗ ಆಗಬಾರ್ದು. ನಮ್ಮ ಹಣ ಸರಿಯಾದಂಥ ರೀತಿಯಲ್ಲಿ ಸರಿಯಾದಂಥ ವ್ಯವಸ್ಥೆಯಲ್ಲಿ ವಿನಿಯೋಗ ಆಗಬೇಕು, ಅದು ಬಳಕೆಗೆ ಬರಬೇಕು ಅಂತಕ್ಕಂಥ ವಿಚಾರವನ್ನು ಖಂಡಿತ. ಈಗ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ ಸರಿನೇ ಇದೆ. ಯಾಕಂದರೆ ಯಾರಿಗೆ ಅವಶ್ಯಕತೆ ಅಂಥವರಿಗೆ ಗ್ಯಾರಂಟಿಗಳು ಹೋಗಬೇಕು ಅನ್ನೋದು. ಸೊ ಹಂಗಾಗಿ ನಿಮ್ಮ ಅಭಿಪ್ರಾಯ ಕೂಡ ನಮಗೆ ಬಹಳ ಮುಖ್ಯ ಆಗುತ್ತೆ. ಸೊ ಹಂಗಾಗಿ ಪಬ್ಲಿಕ್ಕರ ಇರುತ್ತೆ. ನಿಮ್ಮ ಅಭಿಪ್ರಾಯ ಏನು ಈ ಬಯೋಮೆಟ್ರಿಕ್ ವಿಚಾರವಾಗಿ? ಬಯೋಮೆಟ್ರಿಕ್ ಅವಶ್ಯಕತೆ ಇದೆಯಾ ಇಲ್ವಾ, ಅಥವಾ ಅದರ ಜೊತೆಗೆ ಎಲ್ಲ ಗ್ಯಾರಂಟಿ ಯೋಜನೆಗಳು ಈ ರೀತಿಯಾಗಿ ಸರ್ಜರಿ ಆಗಬೇಕಾ, ಅಥವಾ ಗ್ಯಾರಂಟಿ ಅವಶ್ಯಕತೆ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಶೇರ್ ಮಾಡ್ಕೊಳ್ಬಹುದು. ಈಗ ಒಬ್ಬರು ಕಾಲರ್ಸ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಬೆಂಗಳೂರಿಂದ. ಸರ್ ಹೇಳಿ ಸರ್, ಈಗ ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡಬೇಕು ಅನ್ನೋದು, ಅಂದ್ರೆ ಬಯೋಮೆಟ್ರಿಕ್ ಮಾಡಬೇಕು ಅನ್ನೋದು ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಏನು ಹೇಳ್ತೀರಿ? ಏನಕ್ಕೆ ಮಾಡ್ತಾರೆ ಸರ್ ಅದು? ಏನಕ್ಕಂದ್ರೆ ಅನಾವಶ್ಯಕವಾಗಿ ದುರ್ಬಳಕೆ ಆಗ್ತಾ ಇದೆ, ಸತ್ತವರ ಖಾತೆಗಳಿಗೆ ಅಮೌಂಟ್ ಹೋಗ್ತಾ ಇದೆ, ಆಮೇಲೆ ಆರ್ಥಿಕವಾಗಿ ಎಲ್ಲವೂ ಸರಿ ಇದ್ರೂ ಕೂಡ ಅಂತವ್ರು 2,000 ರೂಪಾಯಿಯನ್ನ ತೆಗೆದುಕೊಳ್ತಿದ್ದಾರೆ ಅನ್ನುವಂಥ ಕಾರಣ. ಸರ್ ಇವ್ರನ್ನ ಕೊಡಕ್ಕೆ ಯಾರು ಹೇಳಿದ್ರು ಸರ್? ಜನ ಕೇಳಿದ್ರು ಸರ್ ಇವ್ರನ್ನ 2,000 ಕೊಡಿ ಅಂತ? ಹೇಳಿ ಸರ್. ಜನ ಕೊಡಕ್ಕೆ ಹೇಳಿದ್ರು ಸರ್ ಇವ್ರನ್ನ 2,000 ಕೊಡಕ್ಕೆ? ಅಲ್ಲ, ಎಲ್ರಿಗೆ ಯಾಕೆ ಕೊಡಬೇಕು ಅಂತ ಇವ್ರು ಹೇಳ್ತಾ ಇರೋದು. ಯಾರಿಗೆ ಅವಶ್ಯಕತೆ ಇದೆ? ಯಾರು ಕೇಳಿಲ್ವಲ್ಲ ಸರ್ ಇವ್ರನ್ನ. 2,000 ಕೊಡಿ, ಕರೆಂಟ್ ಬಿಲ್ ಕೊಡಿ, ಬಸ್ ಕೊಡಿ, ಯಾರು ಕೇಳಿಲ್ವಲ್ಲ ಸರ್. ಸರ್ಕಾರ ಮಾಡಿ ಕೇಳಿ ಸರ್, ಚೆನ್ನಾಗೆ ನೀಟಾಗೆ. ರೋಡ್ ಇಲ್ಲ ನೆಟ್ಗೆ, ಕಾಲೇಜ್ ಹುಡುಗರಿಗೆ ಬಸ್ ಹೊತ್ತಿಗೆ ಬಸ್ ಇಲ್ಲ ನೆಟ್ಗೆ ಅಲ್ವಾ ಸರ್? ಯಾರು ಕೊಡಿ ಕೇಳಿದಾರೆ ಜನ ಪಾಪ. ಅಂದ್ರೆ ಗ್ಯಾರಂಟಿ ಅವಶ್ಯಕತೆ ಇದೆಯಾ ಇಲ್ಲ ತಿಳ್ಕೊಂಬಾರ್ದು. ನಾವು ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀವಿ ಅಲ್ವಾ? ಯಾರು ಕೇಳಿದ ಜನ. ಇವತ್ತು ಜನರನ್ನ ಮೂರ್ಖರು ಮಾಡ್ಕೊಂಡು ಯಾವ ಪಕ್ಷದವರಾದ್ರೂ ಅಷ್ಟೇ ಅಧಿಕಾರಕ್ಕೋಸ್ಕರ ಇವರು ಎಲ್ಲರಿಗೂ ಫ್ರೀ ಕೊಟ್ಕೊಂಡು ಇವರು ಸರ್ಕಾರ ನಡೆಸ್ತಾ ಇದಾರೆ ಅಷ್ಟೇ. ಏನಾದ್ರು ಹೇಳೋದಿದೆಯಾ ಸರ್ ಅವರಿಗೆ? ಏನು ಮಾಡ್ದಲ್ಲ ಅವರು. ಸರ್ ದಯಮಾಡಿ ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಸರ್ ಪುಟ್ಟರಾಜು ಅಂತ ಸರ್. ಪುಟ್ಟರಾಜು ಸಾಹೇಬ್ರೆ ನಮಸ್ಕಾರ. ನಮಸ್ಕಾರ ಸರ್. ಸರ್ ಇಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ಯಾರೂ ಕೂಡ ಪ್ರತಿಯೊಬ್ಬರೂ ಶ್ರೀಮಂತರಿಲ್ಲ ಸರ್. ಯಾರು ಉಪವಾಸ ಇಲ್ಲ ಸರ್ ಇವತ್ತು ಪ್ರಪಂಚದಲ್ಲಿ ಸರ್. ನನಗೂ 40-50 ವರ್ಷ ಸರ್. ಯಾರು ಉಪವಾಸ ಬದುಕಿಲ್ಲ ಸರ್. ನಿಮ್ಗೆ 2,000 ಕೊಡೋದ್ರೆ ಯಾರು ಬದುಕ್ತಾನೆ ಇಲ್ಲ ಸರ್. ಆಯ್ತು, ಒಂದ್ ನಿಮಿಷ. ಯಾರು ಅತ್ಯಂತ ಅನುಕೂಲ ಆಗ್ಬೋದು. ಇಲ್ಲ ಸರ್, ಇಲ್ಲ ಹೇಳಲ್ಲ ಸರ್. ಆಯ್ತು, ಖಂಡಿತ ನೀವು ಹೇಳಿ. ಉಪವಾಸ ಇರ್ಲಿಲ್ಲ. ಹೌದೌದು, ಒಂದ್ ನಿಮಿಷ ಕೇಳಿ. ನೀವ್ ಯಾರು ಅಲ್ಲ, ಒಂದ್ ನಿಮಿಷ ಕೇಳಿ ಸರ್. ನೀವು ಒಂದ್ ನಿಮಿಷ ನಾನು ತಿಂದಾದ್ರು ಸರ್. ಇವತ್ತು ಕೂಲಿ ಮಾಡಕ್ಕೆ ಹಳ್ಳಿನಲ್ಲಿ ರೈತನಿಗೆ ಒಬ್ಬ ರೈತ ವ್ಯವಸಾಯ ಮಾಡಿಕೆ ಒಬ್ಬ ಕೂಲಿ ಕಾರ್ಮಿಕ ಸಿಗ್ತಾ ಇಲ್ಲ ಸರ್. ಒಂದ್ ನಿಮಿಷ ಕೇಳಿ, ದಯಮಾಡಿ ಕೇಳಿ. ನಾನು ಹೇಳೋದನ್ನ ಕೇಳಿ. ಪುಟ್ಟರಾಜು ಸರ್ ಅವರೇ, ದಯಮಾಡಿ ನಿಮ್ ಇತ್ತೀಚೆಗೆ ಗಮನಿಸಿರ್ಬೋದು, PUC ಫಲಿತಾಂಶ ಬಂದಂತ ಸಂದರ್ಭದಲ್ಲಿ, SLC ಫಲಿತಾಂಶ ಬಂದಂತ ಸಂದರ್ಭದಲ್ಲಿ ಅದರಲ್ಲಿ ಡಿಸ್ಟಿಂಕ್ಷನ್ ಪಡೆದಂಥ ವಿದ್ಯಾರ್ಥಿಗಳು ನಿನಗೆ ಏನು ನೆರವಾಯಿತು, ನೀನು ಓದಲಿಕ್ಕೆ ಏನೆಲ್ಲ ನಿನಗೆ ಸಹಾಯ ಆಯಿತು ಅಂತ ಸಂದರ್ಭದಲ್ಲಿ ಅವ್ರು ವಿದ್ಯಾರ್ಥಿ ಹೇಳಿರೋಂಥ ಮಾತಲ್ಲ ಇದು. ವಿದ್ಯಾರ್ಥಿಯ ಪೋಷಕರು. ನಾನು ಹೇಳ್ತೀನಿ ಕೇಳಿ ಸರ್. ನಾನು CET ಬಗ್ಗೆ ಮಾತಾಡ್ತಾ ಇಲ್ಲ, SLC ಎಕ್ಸಾಮ್ ಬಗ್ಗೆ ಮಾತಾಡ್ತಾ ಇಲ್ಲ. ಎಕ್ಸಾಮ್ ವಿಚಾರ ಅಲ್ಲ ಇವರೇ. ಕೇಳಿ ಒಂದ್ ನಿಮಿಷ. ಅಲ್ಲ, ಒಂದ್ ನಿಮಿಷ ಕೇಳಿ. ಇಲ್ಲ, ಒಂದ್ ನಿಮಿಷ ಕೇಳಿ. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಬಡತನದ ಶೇಕಡವಾರು ಪರಿಸ್ಥಿತಿ ಏನಿದೆ ಅಂತ ನಿಮ್ಗೆ ಗೊತ್ತಿದೆಯಾ? ನಮ್ಮ ರಾಜ್ಯದಲ್ಲೇ ತಿಳ್ಕೊಳ್ಳಿ, ಎಷ್ಟು ಜನ ಶ್ರೀಮಂತ ವರ್ಗ ಇದೆ. ಸರ್ ಕೇಳಿ ಸರ್, ಒಂದ್ ನಿಮಿಷ ಕೇಳಿ ಸರ್. ಕೇಳಿ, ಕ್ಲಾರಿಟಿ ಕೊಡ್ತೀನಿ, ತಿಳ್ಕೊಳ್ಳಿ ಸರ್. ಈಗ ನಿಮ್ಗೆ ಒಂದು ಪ್ರಶ್ನೆ ಹಾಕ್ತೀನಿ ಸರ್. ನಿಮ್ದು ಯಾವ ಗ್ರಾಮ ಅಥವಾ ಯಾವ ಊರು, ಯಾವ ಬಡಾವಣೆ? ಮದ್ದೂರು ತಾಲೂಕು ಸರ್. ಮದ್ದೂರು ತಾಲೂಕಾ? ಒಳ್ಳೇದಾಯ್ತು ಸರ್. ಮದ್ದೂರು ತಾಲೂಕಲ್ಲಿ ಇಡೀ ತಾಲೂಕುವಾರು ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಎಷ್ಟು ಜನ ಶ್ರೀಮಂತರು ಇದ್ದಾರೆ, ಎಷ್ಟು ಜನ ಬಡವರು ಇದ್ದಾರೆ?
ಸರ್ ಯಾರು ಉಪವಾಸ ಬದುಕಲಿಲ್ಲ ಸರ್. ಸರ್ ನಾನು ಹೇಳೋದು ಕೇಳಿ ಸರ್, ದಯಮಾಡಿ ಇಲ್ಲಿ ಕೇಳಿ ಸರ್, ಇಲ್ಲಿ ಕೇಳಿ. ಇಡೀ ಅಲ್ಲಲ್ಲ, ಒಂದ್ ನಿಮಿಷ ಕೇಳಿ ಸರ್. ಸರ್ ಅಲ್ಲಲ್ಲ, ಒಂದ್ ನಿಮಿಷ ಸರ್, ನೀವು ಕೇಳಿ, ವಿತಂಡವಾದ ಬೇಡ. ನಾನು ಹೇಳೋದಕ್ಕೆ ಉತ್ತರ ಕೊಡಿ ಸರ್. ಇಲ್ಲಿ ಕೇಳಿ ಸರ್, ಸ್ಕೂಲ್ ಮಕ್ಕಳು ಕೊಡಿ ಸರ್, ಇಲ್ಲಿ ಕೇಳಿ ಸರ್, ದಯಮಾಡಿ ಕೇಳಿ. ಇಲ್ಲಿ ನಾವು ಈಗ ಕಾಂಗ್ರೆಸ್ ಸರ್ಕಾರ ಈ ಹಿಂದೆಯಿಂದಲೂ ಕೂಡ ಪಡಿತರ ವ್ಯವಸ್ಥೆಯನ್ನ ಜಾರಿಗೆ ತಂದಿತ್ತು, ಈಗಲೂ ಮುಂದುವರಿಸಿದೆ. ಇನ್ನು 5 ಕೆಜಿ ಎಕ್ಸ್ಟ್ರಾ ಕೊಡ್ತಿದೆ. ರಾಮಕೃಷ್ಣ ಹೆಗಡೆ ಅವರು ಅವತ್ತು 3 ರೂಪಾಯಿಗೆ ಅಕ್ಕಿ ಕೊಡ್ತಿದ್ರು ಸರ್, ನಮ್ಗೆ ಅದಕ್ಕೆ ನೆನಪಿದೆ ಸರ್. ಹೌದಲ್ವಾ, ನೆನಪಿದೆ ಅಲ್ವಾ? ಅದನ್ನು ಮುಂದುವರೆದ ಭಾಗವಾಗಿ ಕೇಳಿ, ಅದು ಮುಂದುವರೆದ ಭಾಗವಾಗಿ ಅದನ್ನ ನೀವು ಮುಂದುವರಿಸಿದ್ರೆ ಅಷ್ಟು, ಅದ್ ಬಿಟ್ರೆ ನೀವೇನು ಮಾಡಿಲ್ಲ ಸರ್. ಯಾರು ಪುಟ್ಟರಾಜ್ ಓಕೆ ಓಕೆ ಅಲ್ಲ, ಗ್ಯಾರಂಟಿ ಬೇಕಾ ಬೇಡ? ಗ್ಯಾರಂಟಿ ಅವಶ್ಯಕತೆ ಇದೆಯಾ ಇಲ್ಲ? ನೀವು ಗ್ಯಾರಂಟಿ ಅವಶ್ಯಕತೆ ಇಲ್ಲ ಸರ್. ಜನಕ್ಕೆ ಅಭಿವೃದ್ಧಿ ಬೇಕು, ನೀರ್ ಕೊಡಿ ಜನಕ್ಕೆ, ಸ್ಕೂಲ್ಗೆ ಮಕ್ಕಳಿಗೆ ಎಜುಕೇಶನ್ ಕೊಡಿ. ಅದು ಅಕ್ಕಿ ಬಡ ರೈತರಿಗೆ ಅಕ್ಕಿ ಕೊಡಿ, ಒಪ್ಕೋತೀನಿ. ಗ್ಯಾರಂಟಿ ಕೊಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಫ್ರೀ ಯಾರಿಗೆ ಬೇಕು, ಕರೆಂಟ್ ಬಿಲ್ ಯಾರಿಗೆ ಫ್ರೀ ಬೇಕು, ಕೊಡ್ತಾರೆ ಪಾಪ. ಯಾರು ಕರೆಂಟ್ ಬಿಲ್ ಯಾರು ಇವತ್ತೇ ಕರೆಂಟ್ ಯಾರಿಗೂ ಫ್ರೀ ಕೊಡ್ತಾರ ಸರ್? ನೀವು ನನ್ನ ಪ್ರಕಾರ ಪುಟ್ಟರಾಜ್ ಅವರೇ, ನೀವು ಹೋಗಿ ಗಮನಿಸಿ, ಗೊತ್ತಾಯ್ತು. ನೀವು ಹೋಗಿ ಸರ್, ಅವ್ರದ್ದು ಹೇಳ್ತಾ ಇರೋದೇನು ಗೊತ್ತಾಯ್ತು. ಈಗ ಕರೆಂಟ್ ರೇಟ್ ಜಾಸ್ತಿ ಆಗಿದೆ, ಎಲ್ಲ ವಸ್ತುಗಳ ರೇಟ್ ಜಾಸ್ತಿ ಆಗಿದೆ, ಅದನ್ನೇ ಜಾಸ್ತಿ ಮಾಡ್ತಾರೆ. 2,000 ಕೊಡೋದಕ್ಕಿಂತ ಆ ರೇಟ್ಗಳನ್ನ ಕಮ್ಮಿ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇರೋದು. ಸರ್ ಖಂಡಿತವಾಗ್ಲೂ ಅವ್ರ ಪ್ರಶ್ನೆ, ರೇಟ್ ಕಮ್ಮಿ ಮಾಡಿ, ಜನಕ್ಕೆ ಅನುಕೂಲ ಆಗುತ್ತೆ. ಸರ್ ನೀವು ಹೇಳ್ತಿರೋದು ಸರಿ ಇದೆ, ನಾನು ಒಪ್ಕೊಂತಿದ್ದೀನಿ. ರೇಟ್ಗಳು ಜಾಸ್ತಿ ಅಲ್ಲಲ್ಲ, ರೇಟ್ಗಳು ಜಾಸ್ತಿ ಆಗಿದೆ, ಅದನ್ನು ಕಡಿಮೆ ಮಾಡಿ ಅಂತ ಹೇಳ್ತಿದ್ದೀರಾ, ಒಪ್ಕೊಂತೀನಿ. ಮಕ್ಕಳಿಗೆ ಎಜುಕೇಶನ್ ಫ್ರೀ ಕೊಡಿ, ಹಳ್ಳಿ ಕೆರೆಗಳು ತುಂಬಾಕಿ ಕಾಲುವೆ ಮಾಡಿ. ಹೌದೌದು ಸರ್, ಈಗ ಅದನ್ನು ಹೊರತಾಗಿ ಅನುಕೂಲ ಆಗುತ್ತೆ, ದೇಶಕ್ಕೆ ಅನುಕೂಲ ಆಗುತ್ತೆ. ನೀವು ಹೋಗಿ ಫ್ರೀ ಕೊಟ್ಕೊಂಡು ಕರೆಂಟ್ ಬಿಲ್ ಕೊಡ್ತೀನಿ ಅದಕ್ಕೋಸ್ಕರ ನೀವು ಕೋಟಿಗಳ ಮೊಮ್ಮಕ್ಕಳಿಗೋಸ್ಕರ ನಿಮ್ಮ ಅಭಿಪ್ರಾಯವನ್ನ ಜನರಿಗೆ ಕಾಪಿ ಹಾಕ್ತೀರಾ? ಓಕೆ, ಡನ್. ಥ್ಯಾಂಕ್ ಯು ಪುಟ್ಟರಾಜ್. ಖಂಡಿತ ಇದನ್ನು ತಗೋತಾರೆ. ಎಸ್, ಅವ್ರು ಹೇಳಲಿಕ್ಕೆ ಬಿಡ್ತಾ ಇಲ್ಲ. ಎಸ್, ಮತ್ತೊಬ್ರು ಇದ್ದಾರೆ. ಹಲೋ ಹಲೋ, ದಾವಣಗೆರೆಯಿಂದ ಕೊಟ್ರೆ ಸರ್, ನಮಸ್ಕಾರ ಸರ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ಸರ್? ದಾವಣಗೆರೆ ತಾಲೂಕು, ದಾವಣಗೆರೆ ಡಿಸ್ಟ್ರಿಕ್ಟ್ ಸರ್. ಹೇಗಿದೆ ಸರ್ ಅಲ್ಲಿ ಎಲ್ಲ ಗ್ಯಾರಂಟಿ ಸಿಗ್ತಾ ಇದೆಯಾ? ಯೋಜನೆಗಳು ಬರ್ತಾ ಇದೀವಾ ಸರಿಯಾಗಿ? ಸರ್, ಈ ಬೆಲೆ ಏರಿಕೆ ಆಗ್ಬಿಟ್ಟು ರೈತ ಸಾಯ್ತಿದಾನ. ರೈತರುಗಳು ಕೇಳಾರೇ ಇಲ್ಲ. ಬರೀ ಬರೀ ಪೆಟ್ರೋಲ್ ಡೀಸೆಲ್ ಇಂದ ಅದನ್ನ ಯುದ್ಧದ ನೋಡ್ಕೊಂಡು ಎಲ್ಲ ರೇಟ್ ಏರ್ಸ್ಕೊಂತ ಹೋದ್ರೆ ರೈತರು ಸಾಮಾನ್ಯ ರೈತರು ಹೆಂಗ್ ಜೀವನ ಮಾಡ್ಬೇಕು? ಹೌದಾ? ಈಗ ರೈತರಿಗೆ ನೇಗ್ಲು ಉಳೋದ್ ಬಿಟ್ರೆ ಬೇರೆ ಗೊತ್ತಿಲ್ಲ. ಹಿಂಗ್ ಬೆಲೆ ಏರಿಸ್ಕೊಂತ ಹೋದ್ರ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ. ಈಗ ಸರ್ಕಾರಗಳು ಹೇಳ್ತಾ ಇರೋದು ಎಲ್ಲೋ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ, ಹಂಗಾಗಿ ಸಮಸ್ಯೆ ಆಗ್ತಾ ಇದೆ, ಅದಕ್ಕೆ ರೇಟ್ ಜಾಸ್ತಿ ಆಗಿದೆ ಅಂತ ಸರ್ಕಾರಗಳು ಹೇಳ್ತಾ ಇವೆ. ಅದೇ ಸರ್ ಅದನ್ನ ರಾಜ್ಯ ಸರ್ಕಾರ ಸೆಸ್ ಅನ್ನ ಕಡಿಮೆ ಮಾಡಿದ್ರೆ ಚೆನ್ನಾಗಿ. ಹೌದಾ? ಟ್ಯಾಕ್ಸ್ ಅನ್ನ. ಆಮೇಲೆ ಕೇಂದ್ರ ಸರ್ಕಾರನು ರೈತರ ಪರವಾಗಿ ರೈತರಿಗೆ ಬಿತ್ತಕ್ ಬೀಜ ಸಿಗ್ತಾ ಇಲ್ಲ, ಗೊಬ್ಬರ ಸಿಗ್ತಾ ಇಲ್ಲ, ಡೀಸೆಲ್ ಇಲ್ಲ. ಏನಾಗ್ಬೇಕು? ನಾಳೆ ನೀವೇನ್ ತಿಂತೀರಾ, ಅವ್ರೇನ್ ತಿನ್ಬೇಕು? ಈ ರೈತ ಬೆಳೆದ್ರೆ ತಾನೇ ನೀವು ತಿನ್ನೋದು, ನಾನು ತಿನ್ನೋದು. ಕರೆಕ್ಟ್. ಈ ಮೂಮೆಂಟ್ ಆದ್ರೆ ಮುಂದೆ ರೈತ ಹೆಂಗ್ ಬೆಳಿತಾನೆ, ಹೆಂಗೆ ಜೀವನ ಮುಂದಿಂದು? ಬಟ್ ನಮ್ಮ ಕೈಯಲ್ಲಿ ಏನಿಲ್ಲಲ್ಲ. ಈಗ ಏನೇ ಆದ್ರೂ ಕೂಡ ಯುದ್ಧ ನಡೀತಾ ಇದೆ. ಯಾಕಂದ್ರೆ ನಾವು ಅತಿ ಹೆಚ್ಚಾಗಿ ರಸಗೊಬ್ಬರ ಅಂತ ಬಂದಾಗ ಡಿಫೆಂಡ್ ಆಗಿದ್ದೇವೆ, ಆ ಕಡೆಯಿಂದಾನೆ ಬರಬೇಕಾಗತ್ತೆ. ನಮ್ಮಲ್ಲಿ ಉತ್ಪಾದನೆ ಇಲ್ಲ. ನೀವು ಮೀಡಿಯಾ ಸರ್, ನಮ್ ಕೈಯಲ್ಲಿಲ್ಲ ಅನ್ನೋದನ್ನ ನೀವು ತಪ್ಪು ಸರ್, ಬಹಳ ತಪ್ಪು ಅದು. ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಈ ಸಂದರ್ಭದಲ್ಲಿ ಹೇಳ್ತಾ ಇರೋ ಅಂದ್ರೆ ಯುದ್ಧದ ಸಂದರ್ಭದಲ್ಲಿ ಈ ದೇಶಕ್ಕೋಸ್ಕರ, ದೇಶದ ಸಂಕಷ್ಟದಲ್ಲಿ ಇದ್ದಾಗ ದೇಶದ ಪರವಾಗಿ ನಾವೆಲ್ಲರೂ ಕೂಡ ನಿಲ್ಲಬೇಕಾಗತ್ತೆ ಅಂತ ಹೇಳ್ತಾ ಇರೋದು. ಅದರ ಹೊರತಾಗಿ ಪರ್ಯಾಯ ವ್ಯವಸ್ಥೆ ಇಲ್ವಾ? ಖಂಡಿತವಾಗಿಯೂ ಇದೆ, ಆದ್ರೆ ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ. ಅದನ್ನು ಕೂಡ ನಾನು ಹೇಳ್ತೀನಿ. ಇದೇ ತರ ಆದ್ರೆ ರೈತರ ಸ್ಥಿತಿ ಕೇಳೋರು ಯಾರು ಸರ್? ಅತಿವೃಷ್ಟಿಯಾಗಿ ಅನಾವೃಷ್ಟಿಯಾಗಿ ರೈತ ಸಂಕಷ್ಟದಲ್ಲಿದ್ದಾನೆ. ಯಾರು ಇದ್ದಾರೆ? ರೈತರುಗಳು ಕೇಳೋರು ಯಾರು? ನೀವು ಮೀಡಿಯಾದವ್ರು ನೋಡ್ತೀರಾ, ಬರೀ ಯುದ್ಧದ್ದು, ಬರೀ ಮುಖ್ಯಮಂತ್ರಿದು ಅವನ್ನೇ ಹಾಕೊಂಡು ಕೊರಿಯಕತ್ ಬಿಡ್ತೀರಾ. ರೈತರ ಸ್ಥಿತಿ ಕೇಳೋರಿಲ್ಲ. ಏನ್ ಮಾಡ್ಬೇಕು ರೈತ? ಇಲ್ಲ, ರೈತರ ಪರವಾಗಿಯೂ ಕೂಡ ಇದೆ. ಯಾಕಂದ್ರೆ ರೈತರಿಗೆ ಸಿಗಬೇಕಾಗಿರೋದು ಗೊಬ್ಬರ ಸಿಗ್ತಾ ಇಲ್ಲ, ಇದ್ರೂ ಕೂಡ ರೇಟ್ ಕೂಡ ಈಗ ಜಾಸ್ತಿ ಮಾಡಿದ್ದಾರೆ ಅನ್ನೋದು ಕರೆಕ್ಟ್ ಅಲ್ವಾ? ರೇಟ್ ಜಾಸ್ತಿ ಆಗಿದೆ ತಾನೇ ಈಗ.
ಗೊಬ್ಬರದ್ದು? ಹೌದು ಸರ್. ಈಗ 4,200 ರೂಪಾಯಿ ಇದೆ, 10-26. ಹೆಂಗೆ ಸರ್ ರೈತನ ಜೀವನ? ಏನ್ ಮಾಡ್ಬೇಕು ಅವನು? ಎಸ್ ನಮ್ಮ ಜೊತೆ ಸರ್ಕಾರದ ಪ್ರತಿನಿಧಿ ಇದ್ದಾರೆ, ಒಬ್ರು ಇದ್ದಾರೆ, ಅವ್ರು ಇದ್ದಾರೆ. ಎಲ್ಲ ನಿಮ್ಮ ಪ್ರಶ್ನೆಗಳನ್ನು ಎಲ್ಲರೂ ಕೂಡ ಆಲಿಸ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಈಗ. ಓಕೆ, ಥ್ಯಾಂಕ್ ಯು ಸರ್. ಇನ್ನೊಂದು ಮಾತಿದೆ. ಹಲೋ, ಹೇಳಿ. ಈಗ ಇದು KEB ಖಾಸಗೀಕರಣ ಮಾಡಕ್ ಹೊಂಟಿದ್ದಾರೆ. ನೆಕ್ಸ್ಟ್ ನಾವ್ ಹೆಂಗ್ ಮತ್ತೆ ಈಗ ಬಡಿಗೆ ಹಿಡ್ಕೊಂಡು ಬೀದಿಗೆ ಇಳಿಬೇಕಾಗತ್ತೆ. ಸರ್ ಒಂದು ನಿಮಿಷ ಮಾತಾಡ. ಹೇಳಿ ಸರ್. ಹೇಳಿ ಮಾತಾಡಿ ಸರ್. ಸರ್ ಈಗ ಇವತ್ತಿನ ಡಿಬೇಟ್ ವಿಚಾರ ಈ ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ಏನು 2,000 ರೂಪಾಯಿ ದುಡ್ಡು ಬರ್ತಿದೆಯಲ್ಲ, ಹೌದು ಸರ್. 200 ಯೂನಿಟು ಕಾಂಗ್ರೆಸ್ ಸರ್ಕಾರ ಪ್ರತಿ ಬಡವರಿಗೆ, ಪ್ರತಿ ಬಡ ಕುಟುಂಬಕ್ಕೆ, ಪ್ರತಿ ಬಡ ಕುಟುಂಬದ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ದುಡ್ಡು ಮತ್ತು 200 ಯೂನಿಟ್ ಕರೆಂಟ್ನ ಉಚಿತವಾಗಿ ಕೊಡ್ತಿರ್ತಕ್ಕಂಥದ್ದು ಸರಿ ಇದೆಯಾ ಇಲ್ವೋ ಅಂತಕ್ಕಂಥ ವಿಚಾರ. ಇದು ಬಡವ್ರಿಗೆ ಉಪಯೋಗ ಆಗ್ತಿದೆಯಾ ಇಲ್ವೋ? ಸರ್, ಬಡವರು ಗುಳಿಗೆ ನುಂಗ್ತಾರೆ, ಆಮೇಲೆ ಅದರಿಂದನೇ ಇಟ್ಟು ಎಣ್ಣೆ ತಂದು ಜೀವನ ಮಾಡ್ತಾರೆ. ಅದು ಒಳ್ಳೇದೇ ಸರ್, ಪಾಪ ಕೊಡೋದು ಒಳ್ಳೇದಲ್ವಾ? ಅದು ಬಡವ್ರಿಗೆ ಉಪಯೋಗ ಆಗ್ಬೇಕಲ್ವಾ? ಉಪಯೋಗ ಪಡ್ಕೊಂತಿದಾರಲ್ಲ ಸರ್ ಬಡವರಿಗೆ. ಈಗ ಅದನ್ನೆಲ್ಲ ಅರ್ಹತೆ ನೋಡಿ ತಾನೇ ಅವ್ರು ಕೊಟ್ಟಿರೋದು. ಅದೇ ಇದೇ ವಿಚಾರವನ್ನ ನಾವು ಇವತ್ತಿನ ಡಿಬೇಟ್ ವಿಚಾರದಲ್ಲಿ ಇಟ್ಕೊಳೋದು. ಮತ್ತೆ ನೀವು ಕೇಳಿದಂಥ ವಿಚಾರಗಳು ಹಲವಾರು ವಿಚಾರಗಳಿದಾವೆ. ನೀವು ಹೇಳಿದ್ರಲ್ಲ, ರೈತನ ಜೀವನ, ರೈತನಿಗೆ ತುಂಬಾ ಸಂಕಷ್ಟ ಇದೆ, ಬಿತ್ತನೆ ಬೀಜಗಳ ಕೊರತೆ ಇದೆ, ಮತ್ತೆ ರಸಗೊಬ್ಬರವನ್ನು ಸರಿಯಾದ ರೀತಿಯಲ್ಲಿ ಪೂರೈಕೆ ಮಾಡ್ತಿಲ್ಲ. ಈ ಎಲ್ಲಾ ವಿಚಾರಗಳನ್ನ ಇಲ್ಲಿ ಕೇಳಿ. ಎಕ್ಸ್ಕ್ಯೂಸ್ ಸರ್, ಎಕ್ಸ್ಕ್ಯೂಸ್. ಇಲ್ಲಿ ಹೇಳ್ತೀನಿ ಕೇಳಿ. ನಾನ್ ರೈತ, ನನ್ನ ಅಳಲನ್ನ ನಾನು ನಿಮ್ ಮೀಡಿಯಾದ ಹತ್ರ ತೊಡ್ಕೊಂತೀನಿ. ನೀವೇನ್ ಮಾಡ್ತಾ ಇದ್ದೀರಾ ಫಸ್ಟ್ ಹೇಳಿ ನೋಡೋಣ. ಹೌದಾ? ನಿಮ್ಮ ಹತ್ರ ತೊಡ್ಕೊಂಡ್ರೆ ಯಾರಿಗೆ ಹೇಳ್ಬೇಕು ರೈತ? ಖಂಡಿತವಾಗ್ಲು ನೀವು ಒಳ್ಳೆ ವಿಚಾರಗಳನ್ನ ಚರ್ಚೆ ಮಾಡ್ತಿದ್ದೀರಾ. ಹೌದು, ಅವೆಲ್ಲ ತುಂಬಾ ಅತ್ಯಂತ ವ್ಯಾಲಿಡ್ ಪಾಯಿಂಟ್ಸ್ ನೀವು ಹೇಳಿರ್ತಕ್ಕಂಥದ್ದು. ಆದರೆ ಇವತ್ತಿನ ಚರ್ಚೆ ವಿಚಾರ ಏನಂದ್ರೆ, ಈಗಾಗಲೇ ನೀವು ಯಾವುದನ್ನ ಒಪ್ಕೊಂಡಿದ್ದೀರಾ, ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಏನು ಉಚಿತ ಗ್ಯಾರಂಟಿ ಯೋಜನೆಗಳಿದ್ದಾವೆ, ಇದನ್ನ ಒಳ್ಳೆಯದು, ಬಡವನಿಗೆ ಸಿಗ್ತಾ ಇದೆ, ಬಡವ ಇದನ್ನು ಬಳಸ್ಕೊತಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದೀರಾ. ತುಂಬ ಸಂತೋಷ ಸರ್. ಸರ್, ಇಲ್ಲಿ ಇನ್ನೊಂದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಪೂಜೆ ಮಾಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಪೂಜೆ ಮಾಡ್ತಾರೆ ಸರ್. ಧನ್ಯವಾದಗಳು. ಏನು ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಿರೋದಕ್ಕೆ? ಹೌದು. ಒಳ್ಳೇದು ಸರ್, ಉತ್ತಮವಾದಂಥ ವಿಚಾರ. ಇದನ್ನ ಈ ಮೊದಲು ಕರೆ ಮಾಡಿದ್ರು ಕೆಲವರು, ನಮ್ಮ ಮದ್ದೂರು ತಾಲೂಕಿನವರು. ಅವ್ರನ್ನ ಬಹುಶಃ ಅವರು ಟಿವಿ ನೋಡ್ತಿರ್ತಾರೆ. ಅವ್ರಿಗೊಂದು ಪ್ರಶ್ನೆ ಕೇಳಿದೆ ನಾನು. ಇಡೀ ಮದ್ದೂರು ತಾಲೂಕಲ್ಲಿ ತಾಲೂಕು ಸರ್, ಅವರು ಬಡವರಲ್ಲ, ಅವರು ಶ್ರೀಮಂತರಿದ್ದಂಗೆ ಕಾಣಿಸ್ತಾರೆ. ಖಂಡಿತವಾಗ್ಲು ಶ್ರೀಮಂತರು ಇರ್ಬೋದು ಅಥವಾ ವಿರೋಧ ಪಕ್ಷದವರು ಇರ್ಬೋದು, ಅವರು ಇರ್ಬೋದೇ ಸರ್. ಇಡೀ ಮದ್ದೂರು ತಾಲೂಕಲ್ಲಿ ತಾಲೂಕುವಾರು ಇಡೀ ಮದ್ದೂರು ಶ್ರೀಮಂತಿಕೆಯಿಂದ ಕೂಡಿರಲ್ಲ, ಶ್ರೀಮಂತ ಕೊಟ್ರೆ ಸರ್ ನಿಮ್ಗೆ ಗ್ಯಾರಂಟಿ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ರಿ. ಇರ್ಬೋದು, ಇದೆ ಸರ್. ಪಾಪ ಕೊಡ್ಬೋದು, ಬಡವರು ಇದ್ದಾರೆ, ಕೊಡ್ಬೋದು ಸರ್. ಖಂಡಿತವಾಗಿ ಗ್ಯಾರಂಟಿ ಕೊಟ್ಟಿದ್ರೆ ಅದ್ರ ಜೊತೆ ರೇಟ್ ಕಮ್ಮಿ ಮಾಡಿ ಅಂತ ಇವ್ರದ್ದು. ಅವ್ರದ್ದು. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಎಸ್ ಸರ್, ಈಗ ಹೇಳ್ತಾ ಇದ್ರು ಅಂದ್ರೆ ಪರ ವಿರೋಧ ಚರ್ಚೆ ಆಗುತ್ತೆ ಸಹಜವಾಗಿ. ಒಂದೇ ಸೈಡ್ ಚರ್ಚೆ ಆಗಬೇಕು ಅಂತ ಏನಿಲ್ಲ. ಓಕೆ, ಅವ್ರು ಹೇಳ್ತಾ ಇದ್ರು ಅವಶ್ಯಕತೆ ಇಲ್ಲ ಅಂತ, ಇವ್ರು ಹೇಳ್ತಾರೆ ಅವಶ್ಯಕತೆ ಇದೆ. ಯಾಕಂದ್ರೆ ಎಂಥವರಿಗೆ ಬೇಕು ಅಂತ ಹೇಳಿದ್ರೆ ಏಜ್ ಆದವರಿಗೆ ಅಥವಾ ದುಡಿಯೋಕ್ಕೆ ಆಗದೇ ಇರೋರಿಗೆ ಖಂಡಿತವಾಗಿ ಕೂಡ ಗ್ಯಾರಂಟಿ ಯೋಜನೆ ಬೇಕೇ ಬೇಕಾಗುತ್ತೆ. ಬಟ್ ಈಗ ಪರಿಷ್ಕರಣೆ ಏನಿದೆಯಲ್ಲ, ಬಯೋಮೆಟ್ರಿಕ್, ಇದು ಪ್ರೊಸೆಸ್ ಹೇಗಿರುತ್ತೆ ಸರ್? ಇದು ಸರ್ಕಾರ ಇದುವರೆಗೂ ಅದ್ರ ಬಗ್ಗೆ ಇನ್ನೂ ಯಾವುದೇ ರೀತಿ ಮಾಹಿತಿಗಳನ್ನ ಬಹಿರಂಗಗೊಳಿಸಲಿಲ್ಲ. ಬಹುಶಃ ಅದು ಬಯೋಮೆಟ್ರಿಕ್ ವ್ಯವಸ್ಥೆ ಅಂದರೆ ಅದಕ್ಕೊಂದು ತಂಬು ವ್ಯವಸ್ಥೆ ಇರುತ್ತೆ. ಅದು ತಮಗೆ ಏನು ನಮ್ಮ ಆಧಾರ್ ಲಿಂಕ್ ಕೊಡ್ತಾರೆ, ಮತ್ತು ಪ್ಯಾನು ಲಿಂಕ್ ಕೊಡ್ಬೋದು, ಮತ್ತು ಮೊಬೈಲ್ ಸಂಖ್ಯೆ ಲಿಂಕ್ ಆಗುತ್ತೆ. ಅವರೇ ಹೋಗ್ಬೇಕಾಗ್ತದೆ. ಹಣವನ್ನು ಪಡ್ಕೊಳ್ಳಿಕ್ಕೆ ಈಗೆಲ್ಲ ಸರ್ಕಾರನೇ ಜಮೆ ಮಾಡಿಬಿಡ್ತಿತ್ತು. ಈಗ ಅವರೇ ಖುದ್ದಾಗಿ ಹೋಗಿ ಅವರೆಲ್ಲೋ ಒಂದು ಏನೋ ಈಗ ಹೇಳಿದ್ರಲ್ಲ ನೀವು, ಬೆಂಗಳೂರಿನ ಕಚೇರಿಗಳು ಅಥವಾ ತಾಲೂಕು ಕಚೇರಿನೋ ಅಥವಾ ಗ್ರಾಮ ಪಂಚಾಯತಿ ಕಚೇರಿಗಳಲ್ಲೋ ಅದಕ್ಕೆ ಪ್ರತ್ಯೇಕವಾಗಿ ಒಂದು ಕಚೇರಿಗಳನ್ನ ನಿರ್ಮಾಣ ಮಾಡ್ಬೋದು. ಅಲ್ಲಿ ಸರ್ಕಾರ ಎಲ್ಲಿ ಹೇಳ್ತಾರೋ ಅಲ್ಲಿ ಅವರೇ ಹೋಗಿ ಖುದ್ದಾಗಿ ಅವ್ರು ತಂಬು ಕೊಟ್ಟು, ಈಗ ತಂಬು ಕೊಟ್ಟು ಅಂದ್ರೆ ಮಂತ್ಲಿ ತಂಬು ಕೊಡ್ಬೇಕಾಗ್ತದೆ ಸರ್. ಈಗ ಯಾರೋ ಒನ್ ಟೈಮ್ ಅಲ್ಲ ಅದು. ಇಲ್ಲ ಈಗ ಯಾರೋ ಮರಣ ಹೊಂದಿರ್ತಾರೆ,
ಅಲ್ಲ ಈ ಥರದ ವ್ಯವಸ್ಥೆ ಜಾರಿಗೆ ತರಬಹುದು ಅಂತ ಹೇಳ್ತಿದ್ದೀನಿ. ಇನ್ನು ಈ ಏನೇನೆಲ್ಲ ಪ್ರೊಸೆಸ್ ಅಲ್ಲಿ ಇದೆ ಅಂತ ಅವು ಯಾವುದು ಸರ್ಕಾರಗಳಿಂದ ಇನ್ನೂ ಬಹಿರಂಗಗೊಂಡಿಲ್ಲ. ಯಾಕೆಂದ್ರೆ ಈ ರೀತಿ ಆಗಬೇಕು ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಈಗ ತಿಳ್ಕೊಳ್ಳಿ, ಈಗ ಯಾರೋ ಒಬ್ಬ ಮರಣ ಹೊಂದಿರ್ತಾನೆ, ಈಗ ಅವನ ಅಕೌಂಟಿಗೆ ಜಮೆ ಆಗುತ್ತೆ, ಇವರೇ ಹೋಗಿ ತಂದು ಕೊಟ್ರೆ, ಈಗ ಅವ್ರದ್ದು ಪ್ಯಾನ್ ಇರುತ್ತೆ, ಆಧಾರ್ ಇರುತ್ತೆ, ಅವ್ರ ಲಿಂಕ್ ಆಗಿರುತ್ತೆ, ಹೋಗಿ ತಂದು ಕೊಟ್ರೆ ಆ ತಂಬಲ್ಲಿ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಆ ಕಾರಣ ಕಷ್ಟ ಅಂತ ಅನ್ಸಲ್ವಾ ನಿಮಗೆ? ಎಸ್, ಮಾತಾಡೋಣ. ಮತ್ತೊಬ್ರು ಕಲಿಸಿದ್ದಾರೆ. ಹಲೋ ಹಲೋ ಸರ್, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ಸರ್? ಏನು ಹೇಳ್ತೀರಿ ಗ್ಯಾರಂಟಿ ಬಗ್ಗೆ? ಗೃಹಲಕ್ಷ್ಮಿ ಯೋಜನೆಯನ್ನ ಈಗ ಬಯೋಮೆಟ್ರಿಕ್ ಮಾಡಬೇಕು, ಕಡ್ಡಾಯ ಮಾಡಬೇಕು ಅನ್ನೋ ಲೆಕ್ಕಾಚಾರ. ಅದು ಒಳ್ಳೇದು ಮಾಡಬೇಕು. ಯಾಕೆಂದ್ರೆ ಈಗ ಗೃಹ ಜ್ಯೋತಿ ತಗೊಂತಾ ಇದಾರೆ, ತಗೊಳ್ಳೋರೆಲ್ಲ ಬಡವರಲ್ಲ, ಎಲ್ಲರಿಗೂ ಸಿಗ್ತಾ ಇದೆ. ಈ ಸರ್ಕಾರ ಏನ್ ಮಾಡ್ಬೇಕಿತ್ತು ಅಂದ್ರೆ ಸರ್, ಈ ಗೃಹ ಜ್ಯೋತಿ ಕೊಡೋದ್ನ ನೋಡ್ಕೊಂಡು ಬಡವರು ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾರ ಪರ್ಸೆಂಟೇಜ್ ಅಂತ ಕೊಟ್ಟಿರಲ್ವಾ, ಅದು ಬಡವರಿಗೆ ಇನ್ನ ಕರೆಂಟ್ ಬಿಲ್ ಬರ್ತಾ ಇದೆ, ಈ ಇರೋರಿಗೆ ಬರ್ತಾ ಇಲ್ಲ. ಈ ಶ್ರೀಮಂತರಿಗಳೇ ಕರೆಂಟ್ ಬಿಲ್ ಬರ್ತಾ ಇಲ್ಲ, ಬಡವ್ರಿಗೆ ಬರ್ತಾ ಇದೆ. ಅವ್ರಿಗೆ ಮೊದ್ಲು 350-400 ರೂಪಾಯಿ ಬರ್ತಿತ್ತು, ಈಗ 50-60 ರೂಪಾಯಿ ಬಂದೇ ಬರ್ತದೆ. ಅದನ್ನೆಲ್ಲ ಕಮ್ಮಿ ಯೂಸ್ ಮಾಡ್ತಿದ್ವಿ. ಅವ್ರಿಗೆ ಪರ್ಸೆಂಟೇಜ್ ಪಕ್ಕದಲ್ಲಿ ಬಂದಿರೋದ್ರಿಂದ ಅವರಿಗೆ ಮೊದ್ಲು ಅವ್ರು 30 ಯೂನಿಟ್ ಯೂಸ್ ಮಾಡ್ತಿದ್ರು. ಈಗ 38 ಸರ್ಕಾರದಿಂದ 10% ಅಂದ್ರೆ 3%, 3 ಇಂಟು 33 ಯೂನಿಟ್ ಸಿಗತ್ತೆ. ಅವ್ರು ಅದನ್ನ ಕ್ರಾಸೇ ಮಾಡ್ತಾರೆ. ಯಾಕಂದ್ರೆ ಅವರು ವರ್ಷದ ಸರಾಸರಿ ತಗೊಳೋದ್ರಿಂದ 30 ಯೂನಿಟ್ಗೆ ಅವ್ರಿಗೆ ಬರೋದೇ 25-26 ಯೂನಿಟ್ ಬರುತ್ತೆ. ಸೊ ಹಂಗಾದಾಗ ಅವ್ರು ಕರೆಂಟ್ ಬಿಲ್ ಕಟ್ಟಲೇಬೇಕಾಗತ್ತಲ್ಲ ಸರ್. ಅಂದ್ರೆ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೊಡ್ಲಿ ಅಂತ. ಅವ್ರಿಗೆ ಅವಶ್ಯಕತೆ ಇದ್ದವ್ರಿಗೆ ಕೊಡ್ಬೇಕು. ಈಗ ಎಲ್ಲರಿಗೂ ಅದು ಬಡವ್ರಿಗಂತೂ ಸಿಗ್ತಾ ಇಲ್ಲ. ಎಸ್, ಓಕೆ ಸರ್. ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ ಸರ್, ನಮಸ್ಕಾರ. ಎಲ್ಲಿಂದ ಸರ್? ಚಿತ್ರದುರ್ಗ. ಹೇಳಿ ಸರ್, ಏನು ಹೇಳ್ತೀರಿ ಈಗ ಗೃಹಲಕ್ಷ್ಮಿ ಯೋಜನೆಗೆ ಬಯೋಮೆಟ್ರಿಕ್ ಮಾಡಬೇಕು ಅನ್ನೋ ಲೆಕ್ಕಾಚಾರ? ಸರ್, ನಾವ್ ಏನ್ ಹೇಳ್ತಿದೀವಿ ಅಂದ್ರೆ, ಅವರು ಮಾಡಿರೋದು ಒಳ್ಳೇದಕ್ಕೆ ಮಾಡ್ತಿದ್ದಾರೆ. ಯಾಕೆಂದ್ರೆ ಇದ್ರಾಗೆ ಸತ್ತೋರು ಈಗ ಪೌತಿ ಆಗಿರೋದು ಯಾರ್ದು ಗೊತ್ತಾಗ್ತಿಲ್ಲ, ಅಕೌಂಟಿಗೆ ದುಡ್ಡು ಹೋಗ್ತಿರೋದು. ಬಯೋಮೆಟ್ರಿಕ್ ಮಾಡ್ತಿರೋದು ಒಳ್ಳೇದು, ಅವ್ರು 2,000 ಕೊಡ್ತಿರೋದು ಒಳ್ಳೇದು. ಎಷ್ಟೋ ಜೀವಗಳು ಪಾಪ ತಂದೆ ತಾಯಿ ಇಬ್ಬರನ್ನ ಬಿಟ್ಟು ಮಕ್ಕಳು ಎಲ್ಲ ಬೇರೆ ಕಡೆ ದುಡಿಮೆ ಮಾಡ್ಕೊಂಡು ತಿಂತಿದ್ದಾರೆ. ಹೇಳಿ. ಮತ್ತೆ ಏನಾದ್ರು ಗಂಡ ಸತ್ತಿದ್ರೆ ಅದು 1,400 ರೂಪಾಯಿ 200 ರೂಪಾಯಿನ ಬರುತ್ತೆ. ಅದು 3,000ದಾಗೆ ಅವರು ಹಾಸ್ಪಿಟ್ಲ್ ಖರ್ಚು ಬಿಲ್ಲು ಮನುಷ್ಯನ ಊಟಕ್ಕೆ ತಿಂಡಿ ಮಾಡ್ಕೊಂತಿದ್ದಾರೆ. ಇದು ಸರಿ ಇಲ್ಲ ಅಂತ ಹೇಳಕ್ಕಾಗಲ್ಲ ಸರ್, ಮಾಡಿರೋದು ಕರೆಕ್ಟ್ ಇದೆ. ಸುಮ್ನೆ ಈಗ ದುಡ್ಡೆಲ್ಲ ತಗೊಳ್ಳೋರೆಲ್ಲ ತಗೊಂತಾರೆ, ತಗೊಂಡ್ಬಿಟ್ಟು ಸುಮ್ನೆ ತಗೊಂಡ್ಮೇಲೆನೂ ಸಹ ಅದು ಮಾಡಿದ್ರೆ ಸರಿ ಇಲ್ಲ ಅಂತಾರೆ. ಯಾರು ತಗೊಳೋದ್ ಬಿಟ್ಟಿದ್ದಾರೆ? ಯಾರು ಹೇಳ್ತಿದ್ರು ಒಬ್ರು, ಯಾರು ಉಪವಾಸ ಇಲ್ಲ ಅಂತ. ಉಪವಾಸ ಯಾರು ಇರಲ್ಲ, ಉಪವಾಸ ಆಗಿರ್ತಾರೆ. ಈ ಕೂಲಿನಲ್ಲಿನೋ ಜೀವ ಮಾಡಿ ಹೆಂಗ ಮಾಡ್ತಾರೆ. ಬಟ್ ಇದು ಅವ್ರಿಗೆ ಉಪಯೋಗ ಆಗಿದೆ, ಆಗಿಲ್ಲ ಅಂತ ಹೇಳಿಕ್ ಆಗಲ್ಲ. ಏನೋ ಕೆಲವ್ರಿಗೆ ಬಹಳ ಶ್ರೀಮಂತರಿಗೆ ಬಹಳ ಸ್ವಲ್ಪ ಚೆನ್ನಾಗಿರೋ ಅಂತವ್ರಿಗೆ ಏನಾದ್ರು ಈ ದುಡ್ಡು ಹೋಗ್ತಾ ಇದ್ರೆ ಅದನ್ನ ಬೇಕಿದ್ರೆ ಪತ್ತೆ ಹಚ್ಚಿ ಅಂತರ್ನ ಕಡಿವಾಣ ಹಾಕೋದು ಒಳ್ಳೇದು. ಸತ್ಯ ಸರ್. ಎಸ್, ಕರೆಕ್ಟ್. ಅಂದ್ರೆ ಯಾರಿಗೆ ಅವಶ್ಯಕತೆ ಇದೆ ಇರ್ಲಿ ಅಂತ ಹೇಳ್ತಾ ಇದೆ. ತುಂಬಾ ಹೆಲ್ಪ್ ಆಗ್ತಾ ಇದೆ ಸರ್. ಆಗ್ಲಿ. ಇದರಿಂದ ಎಷ್ಟೋ ಜನ ಜೀವನ ಮಾಡ್ತಿದ್ದಾರೆ. ನಮ್ಮ ಎದುರಿಗೆ ಬರ್ತಾರೆ ನಮ್ಮ ಹತ್ರ, ನಾವೆಲ್ಲ ಸರ್ ನಾವು ಬ್ಯಾಂಕ್ ಮುಂದೆ ಇದ್ದಾಗ ಎಷ್ಟೋ ಜನ ಬಿಡಿಸ್ಕೊಡ್ರಿ ಅಂತ ಬರ್ತಾರೆ. ಬರ್ಕೊಳಕ್ ಬರಲ್ಲ ಅವ್ರಿಗೆ, ಅವ್ರು ಯಾರು ಬಂದಿರಲ್ಲ ಜೊತೆ ಮಕ್ಳು ಮರಿ. ಅವ್ರು ಅದನ್ನ ತಗೊಂಡು 2,000 ಬಂದಿದ್ದ ಕಣಪ್ಪ ಅಂತ. ಇದು ಮಾಡಿರೋದೆಲ್ಲ ಒಳ್ಳೇದು. ಮಾಡಿರೋದು ಒಳ್ಳೇದು ಅಂದ್ರೆ ಕೆಲವರು ಸುಮ್ನೆ ತಗೊಳೋದೆಲ್ಲ ತಗೊಂಡ್ಬಿಟ್ಟು. ಏನ್ ಹೇಳ್ತೀರಿ ಸಿದ್ದರಾಮಯ್ಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸಿದ್ದರಾಮಯ್ಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕರೆಕ್ಟ್ ಇದೆ. ಈಗ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಇವರೇ ಫಸ್ಟ್ 5 ಗ್ಯಾರಂಟಿಗಳನ್ನ ಯೋಜನೆ ರೂಪಕ್ಕೆ ತಂದಿದ್ದು. ಇದನ್ನ ನೋಡ್ಬಿಟ್ಟು ಎಲ್ಲರೂ ಕಾಪಿ ಮಾಡ್ತಿದ್ದಾರೆ. ಎಸ್ ಓಕೆ. ಎಸ್ ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ, ಕೇಳ್ತಾ ಸರ್? ಹೇಳಿ ಸರ್. ನಮ್ದು ಬಿಜಾಪುರ. ಗೊತ್ತಾಯ್ತು. ಬರ್ತಿದ್ಯಾ ಗ್ಯಾರಂಟಿ? ಬರ್ತಿದ್ಯಾ ಮಂತ್ಲಿ ಬರ್ತಿದ್ಯಾ ಅಮೌಂಟು? ಹಲೋ ಸರ್, ಈಗ ತಿಂಗಳಿಗೆ 2,000 ಬರುತ್ತಲ್ಲ ಸರ್ಕಾರದ್ದು, ಬರ್ತಾ ಇದೆಯಾ ಸರ್? ಬರ್ತಾ ಇದೆ ಕರೆ, ಬಟ್ ಏನೋ 2 ತಿಂಗಳು 3 ತಿಂಗಳು 4 ತಿಂಗಳು ಒಂದ್ಸಲ ಬರ್ತಾ ಇದೆ. ಒಂದು ಅದ್ರ ಗ್ಯಾಪ್ ಆಗಿರ್ತೈತಿ. ಏನು ಮಂತ್ಲಿ ಬರ್ತಾ ಇಲ್ಲ. ಬಟ್ ಈಗ 4 ತಿಂಗಳಿಂದ ಬಂದಾಗಿದೆ. ನಿನ್ನೇನು ಮೊನ್ನೆ ಅಥವಾ ಜಮಾ ಆಗಿದೆ ಒಂದು ತಿಂಗಳದ 2 ತಿಂಗಳದ. ಯಾವ ತಿಂಗಳದು ಮಿಸ್ ಆಗ್ತಿಲ್ವಲ್ಲ? ಪ್ರತಿ ತಿಂಗಳದು ಒಂದೇ ಸರಿ ಬರ್ತಿದ್ಯಾ? 4 ತಿಂಗಳದು 5 ತಿಂಗಳದು ಅಥವಾ 3 ತಿಂಗಳು ಕೊಟ್ಟರು ಒಂದೇ ಎಲ್ಲ ದುಡ್ಡು ಕೊಡ್ತಿದಾರಲ್ವಾ?
ಸರ್ 4 ತಿಂಗಳದ ಜಮಾ ಆಗಿಲ್ಲ, 2 ಮಂತ್ಸ್ ಜಮಾ ಆಗಿದೆ ಮೊನ್ನೆ. ಹೌದು, ಯಾವ ತಿಂಗಳದು ಮಿಸ್ ಆಗ್ಲಿಲ್ವಲ್ಲ? ಅದು ಮಿಸ್ ಆಗಿಲ್ಲ ಕರೆ. ಮಿಸ್ ಆಗಿಲ್ಲ, ಬಟ್ ಒಮ್ಮೆಲೆ ಹಾಕ್ತಿದಾರ ಅಂತ. ನೀವು ಖರ್ಚು ಮಾಡ್ಕೊಂಡ್ಬಿಡ್ತೀರಂತ. ನೀವು ಒಂದೇ ಸರಿ ಕೊಟ್ರೆ ನೀವು ಯಾವುದಕ್ಕೂ ಬಳಸ್ಕೋಬಹುದು ಅಂತ. ಸರ್ ನಿಮ್ಗೆ ದಯವಿಟ್ಟು ಒಂದು ಮಾತು ಹೇಳ್ತೀನಿ, ಹೇಳಿ. ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ತೀನಿ ಸರ್. ನೀವು ಈ ಗೃಹಲಕ್ಷ್ಮಿ, ಈ ಬಸ್ ಫ್ರೀ ಅಥವಾ ಏನು ಮಾಡಿರಲ್ಲ ಇವ, ಇದಕ್ಕಿಂತ ಯೂಸ್ ಆಗೋದು ಒಂದು ನಿಮ್ಗೆ ಚಾಪ್ಟರ್ ಬಿಟ್ಟು ಬೇರೆ ಮಾತಾಡಿದ್ರೆ ತಿಳ್ಕೊಬಿಡ ದಯವಿಟ್ಟು. ಇದು ಏನಿದೆ ಸ್ವಲ್ಪ ರೈತರಿಗೆ ಅನುಕೂಲ ಮಾಡಿಕೊಡಿ ಸರ್. ಬೀಜ ಈಗ ಬಿತ್ತು ಟೈಮ್ ಇದೆ, ಮಳೆ ಸರಿಯಾಗಿಲ್ಲ ಬಿಜಾಪುರ ಕಡೆ. ಇನ್ನೊಂದು ರೈತರಿಗೆ ಸ್ವಲ್ಪ ಉಪಯೋಗ ಆಗುವಂತ ಸ್ವಲ್ಪ ಸಬ್ಸಿಡಿ ಜಾಸ್ತಿ ಮಾಡಿಕೊಡಿ. ಗೃಹಲಕ್ಷ್ಮಿ ಸ್ವಲ್ಪ ರೈತರಿಗೆ ಬಿತ್ತನೆ ಬೀಜ ಉರು ತನಕ ಸ್ವಲ್ಪ ಗೃಹಲಕ್ಷ್ಮಿ ಬಂದ ಮೇಲೆ ಅದು ಅಮೌಂಟ್ ಅದಕ್ಕೆ ಹಾಕಿರಲ್ಲ. ಯಾಕಂದ್ರೆ ರೈತರು ಭಾಳ ದೂರ ರೀ, ಬಿಜಾಪುರ ಡಿಸ್ಟ್ರಿಕ್ಟ್ ಹಿಂದುಳಿದ ಡಿಸ್ಟ್ರಿಕ್ಟ್ ಅದ. ಮತ್ತೆ ಏನ್ ಹೇಳ್ತೀರಿ, ಬೇಕಾ ಬೇಡವಾ ಗ್ಯಾರಂಟಿ? ಈಗ ಸರ್ಜರಿ ಮಾಡಕ್ ಹೊಡ್ತಿದ್ದಾರೆ, ನೀವು ಬೇಡ ಅಂದ್ರೆ ಅವ್ರು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಅದಕ್ಕೆ ಗ್ಯಾರಂಟಿ ಅಂದ್ರು ನಮ್ಗೆ ರೈತರಿಗೆ ಅನುಕೂಲ ಆಗುವಂತ ಗ್ಯಾರಂಟಿ ಕೊಡ್ರಿ. ಇವ್ ಕಾಲೇ ಪಾಲ್ದು ಗ್ಯಾರಂಟಿ ಬೇಡ್ರಿ ನಮ್ಗೆ. ರೈತರಿಗೆ ಅನುಕೂಲ ಆಗೋ ಗ್ಯಾರಂಟಿ ಕೊಡ್ರಿ. ಬಸ್ ಫ್ರೀ ಮಾಡಿದೆ, 2,000 ರೂಪಾಯಿ ಹೆಣ್ಮಕ್ಳು ಹಾಕಿದೆ. ಗೃಹಲಕ್ಷ್ಮಿ ಅಂಕರು ಕ್ಯಾನ್ಸಲ್ ಆಯ್ತು, ಆ ಪಿಂಚಣಿನೂ ಕ್ಯಾನ್ಸಲ್ ಆಯ್ತು. ಈಗ ಪಿಂಚಣಿನೂ ಬರ್ತಾ ಇಲ್ಲ. ಅಲ್ಲ, ಅದಕ್ಕೆ ಈಗ ಬಯೋಮೆಟ್ರಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸ್ವಯಂ ಪ್ರೇರಿತವಾಗಿ ನನಗೆ ಬೇಕು ಅಂದ್ರೆ ನಾನು ಬಯೋಮೆಟ್ರಿಕ್ ಕೊಡ್ಬೋದು, ನನಗೆ ಬೇಡ ಅಂದ್ರೆ ಹಿಂದೆ ಸರಿಬಹುದು. ಅದಕ್ಕೊಂದು ಅವಕಾಶ ಇರುತ್ತೆ ಈ ಬಾರಿ ಬಯೋಮೆಟ್ರಿಕ್ ಮಾಡುವಾಗ. ಈಗ ಯಾರಿಗೆಲ್ಲ ಗೃಹಲಕ್ಷ್ಮಿ ಬೇಕು ಅವರಿಗೆ ಬಯೋಮೆಟ್ರಿಕ್ ಕೊಡಬಹುದು, ಅವರು ಬೇಡ ಅನ್ನೋರು ಬಿಡಬಹುದು. ಬಯೋಮೆಟ್ರಿಕ್ ತಗೊಂಡು ಏನ್ ಮಾಡ್ತಾರ? ಬಯೋಮೆಟ್ರಿಕ್ ತಗೊಂಡು ಏನ್ ಮಾಡ್ತಾರೆ? ನೀವು ಒಂಥರ ಸೆಲೆಕ್ಷನ್ ಮಾಡ್ದಂಗ ಆಗತ್ತವ. ಸೆಲೆಕ್ಷನ್ ಮಾಡ್ದಂಗ ಆಯ್ತು, ಬೇಕಾ ಬೇಡ? ಅಲ್ಲ, ಬೇಕಾ ಬೇಡ, ನಾನು ಅದು ಯಾರಿಗೆ ಅವಶ್ಯಕತೆ ಅವ್ರಿಗೆ ಹೋಗ್ಲಿ ಅಂತ ಹೇಳ್ತಾ ಇರೋದು ನಾನು. ಈಗ ನೀವು ಆರ್ಥಿಕವಾಗಿ ಚೆನ್ನಾಗಿದ್ರು ಕೂಡ ನಿಮ್ಗೆ ಅವಶ್ಯಕತೆ ಇದೆಯಾ? ಆರ್ಥಿಕವಾಗಿ ಸರ ಈ ನಮ್ಮ ಕರ್ನಾಟಕದ ಎಲ್ಲರೂ ಆರ್ಥಿಕವಾಗಿ ಬಸವನಹಳ್ಳಿಯಾಗ ಹುಟ್ಟಿವಿ, ಎಲ್ಲರೂ ಚೆನ್ನಾಗಿದಾರ, ಅದೇನು ಸಮಸ್ಯೆ ಇಲ್ಲ. ಬಟ್ ಏನ್ ಬಂದ್ರ ಈಗ ರೈತರ ದೇಶದ ಬೆನ್ನೆಲುಬು ಅಂತ ಎಲ್ಲರೂ ಕತೆ ಹೇಳ್ತಾರ. ಆ ಕತೆ ತರ ಹೇಳಕ್ ಹೋಗ್ಬಾರ್ದು. ನಮ್ಗೇನು ರೈತರಿಗೆ ಸ್ವಲ್ಪ ಸರ್ಕಾರದಿಂದ ಏನ್ರ ಸ್ವಲ್ಪ ಏನ್ ಬೇಡಿಕೆ, ಏನ್ ಮನವಿ ಮಾಡ್ತೀರಿ ರೈತರ ಪರವಾಗಿ? ರೈತರ ಪರವಾಗಿ ಕೆನಲ್ ನೀರು ಟೈಮ್ ಟು ಟೈಮ್ ಬರ್ಬೇಕು ನಮ್ಗೆ. ಓಕೆ. ಈ ರಸಗೊಬ್ಬರ ಬೀಜ ಕ್ರಿಮಿನಾಶಕರು ಆಲ್ಮೋಸ್ಟ್ ಸಿಕ್ಕತ್ತೈತಿ. ಬಟ್ ಇವ್ ಏನ್ ರೈತರಿಗೆ ಅನುಕೂಲ ಆಗುತ್ತೋ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ನಾವು ಸಿದ್ದರಾಮಯ್ಯ ಹ್ಯಾಟ್ಸಾಪ್ ನಾವು ದಯವಿಟ್ಟು ನಮ್ಮ ಬಿಜಾಪುರ ಜಿಲ್ಲೆಯಿಂದ ಒಂದು ಹ್ಯಾಟ್ಸಾಪ್ ನಾವು ಇಲ್ಲೇನಂತ ಹೇಳ್ತೀವಿ. ನಾವು ಅಷ್ಟೇ ಧನ್ಯವಾದಗಳು ಹೇಳ್ತೀವಿ ಅವ್ರಿಗೆ. ಪ್ರತಿ ಇನ್ನೊಂದ್ಸಲ ಎಲೆಕ್ಷನ್ಗೂ ನಾವು ಹೆಲ್ಪ್ ಮಾಡ್ತೀವಿ ಅವ್ರಿಗೆ. ಓಕೆ ಓಕೆ, ಥ್ಯಾಂಕ್ ಯು. ಎಸ್ ಓಕೆ. ಎಸ್, ನೀವು ಸರ್ ನೀವು ಕಾಲ್ ಹೊರಿಸಿದ್ದಾರಾ? ಎಸ್ ಸರ್, ಈಗಾಗಲೇ ಹೇಳ್ತಾ ಇದ್ದೀರಿ ಅಂದರೆ ಬಯೋಮೆಟ್ರಿಕ್ ಮಂತ್ಲಿ ಕೊಡಬಹುದಾಗತ್ತೆ ಅಂಥೇಳಿ. ಈಗ ಮತ್ತೆ ಎಲ್ಲರೂ ಆಧಾರ್ ಕಾರ್ಡ್ ಇಟ್ಕೊಂಡು ಅಲೆದಾಡುವಂಥ ಪರಿಸ್ಥಿತಿ ಇದೆಯಲ್ಲ, ಅಥವಾ ನೀವು ಯಾವುದೋ ಅಂಗನವಾಡಿನ ಅಥವಾ ಪಂಚಾಯತ್ ಲೆವೆಲಲ್ಲಿ ಯಾರೊಬ್ಬ ಅಧಿಕಾರಿಗಳು ಮನೆಗೆ ತೆರಳಿ ನೀವು ಹೇಗೆ ಜನಗಣತಿ ಹೇಗೆ ಮಾಡ್ತೀರಿ ಆ ರೀತಿಯಾಗಿ ಯಾರಿಗೆ ಅವಶ್ಯಕತೆ ಇದೆ ಆ ಕೆಲಸವನ್ನು ಅವ್ರು ಮಾಡಬಹುದಲ್ವಾ? ಯಾಕೆ ಗ್ರಾಮೀಣ ಭಾಗದವ್ರು ಪದೇ ಹೋಗೋದು, ಇದು ಒಂದು ಸ್ವಲ್ಪ ರಿಸ್ಕ್ ಅಂತ ಅನಿಸಲ್ವಾ? ಉತ್ತಮವಾದಂಥ ಸಲಹೆ ಸರ್, ಖಂಡಿತವಾಗ್ಲೂ ಇದನ್ನು ಮಾಡ್ಬೋದು. ಹೌದು, ಮನೆಗೆ ಹೋಗಿನೇ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಅಂಗನವಾಡಿಯವರು ಇರ್ತಾರೆ ಗ್ರಾಮ ಪಂಚಾಯತಿ ಲೆವೆಲಲ್ಲಿ, ಅಂಥವ್ರಿಗೆ ಈ ಟಾಸ್ಕ್ ಕೊಟ್ಟರೆ ಇನ್ನೂ ಈಸಿಯಾಗಿ ಸುಲಭ ಆಗಬೇಕು ಅಂತ ಹೇಳ್ತಾರೆ. ಯಾವುದೇ ಯೋಜನೆ ಜನರಿಗೆ ಸುಲಭವಾಗಿ ತಲುಪಬೇಕು ಅನ್ನೋದು ನನ್ನ ಅಭಿಪ್ರಾಯ. ಖಂಡಿತವಾಗಲೂ ಅದು ಸತ್ಯ. ಅದ್ರ ಜೊತೆಗೆ ಈಗ ಇವರೇ ಮನೆ ಬಾಗಿಲಿಗೆ ಹೋಗಿ ಅವರು ಮನೆಯವ್ರ ಜೊತೆಯಲ್ಲೇ ಇವರು ಹೊಂದಾಣಿಕೆ ಆಗಿ ಅಲ್ಲೂ ಕೂಡ ದುರುಪಯೋಗ ಆಗ್ಬೋದು. ಯಾಕೆಂದ್ರೆ ಬಹಿರಂಗವಾಗಿ ನೀವು ಕೇಂದ್ರ ಸ್ಥಳಕ್ಕೆ ಗ್ರಾಮ ಪಂಚಾಯತಿಯ ಮುಖ್ಯವಾಹಿನಿಗೆ ಬಂದು ಮುಖ್ಯ ಸ್ಥಳಕ್ಕೆ ಬಂದು ಕೇಂದ್ರ ಕಚೇರಿ ಹತ್ರ ಬಂದು ಈಗ ಅವ್ರಿಗೆ ಗೊತ್ತಾಗುತ್ತೆ ಇವನ್ ಫಲಾನುಭವಿನ ಅಲ್ವಾ. ಈಗ ಸರ್, ಯಾರೇ ಬಡವ ಆಗಲಿ ಬಲ್ಲಿದಾಗಲಿ ನಿರ್ಗತಿಕ ಆಗಲಿ ಅಶಕ್ತ ಆಗಲಿ ಯಾವನು ಇಂಜರಿ ಅಲ್ಲ ಸರ್ಕಾರದಿಂದ ಬರ್ತಕ್ಕಂಥ ಏನೋ ಈ ರೀತಿಯ ಯೋಜನೆಗಳನ್ನ ಪಡ್ಕೊಳ್ಳಿಕ್ಕೆ. ಯಾರು ಎಲ್ಲ ರೀತಿಯಲ್ಲೂ ಸಂಪದ್ಭರಿತವಾಗಿದ್ದು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದರೂ ಕೂಡ ಅವನು ಅಲ್ಲಿ ಮುಖ್ಯ ಕಚೇರಿ ಹತ್ರ ಬಂದು ಕೇಂದ್ರ ಕಚೇರಿ ಹತ್ರ ಬಂದು ಆ ಹಣವನ್ನು ಪಡ್ಕೊಳ್ಳೋದಕ್ಕೆ ಅವನೇ ಹಿಂಜರಿತಾನೆ. ನಾನು ಚೆನ್ನಾಗಿ ಇಟ್ಕೊಂಡು ನಾನು ಬಂದು ಇದನ್ನು ದುಡ್ಡು ತೊಗೊತೀನಿ ಅಂದರೆ ಬೇರೆಯವ್ರು ನೋಡಿದಂಥವರು ನಮ್ಮನ್ನೇ ಉಗಿತಾರೆ ಅಂತ ಹೇಳಿ ಆ ಕಾರಣಕ್ಕಾಗಿ ಈ ರೀತಿ ವ್ಯವಸ್ಥೆ ಅದು ನೀವು ಹೇಳೋದು ಸರಿಯಾಗಿದೆ. ದುರುಪಯೋಗ ಆಗಲಿಲ್ಲ ಅಂದರೆ ಅದು ಸರಿ ಇದೆ. ಆದರೆ ದುರುಪಯೋಗ ಎಲ್ಲೆಲ್ಲಿ ಆಗ್ಬೋದು ಅಂತ ನಾನು ಈಗ ಗಮನಕ್ಕೆ ತಂದಿದ್ದೆ. ಯಾವಾಗ ಶುರು ಆಗ್ಬೋದು ಈ ಒಂದು ಪ್ರೋಸೆಸ್ಸು? ಐಡಿಯಾ ಏನಾದರೂ ಇದೆಯಾ? ಶುರು ಮಾಡ್ತಾರೆ ಈ ಒಂದು ಪ್ರೋಸೆಸ್ಸು ಶುರು ಆಗ್ತಿರ್ಲಿಲ್ಲ.
ಈಗ ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ಕಳೆದ 4-5 ದಿನಗಳಿಂದ 3 ಸರಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಹೆಚ್ಚಳ ಮಾಡಿದೆ. ಈಗ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು ಈ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ರಾಜ್ಯ ಸರ್ಕಾರಗಳ ಮೇಲೆ ಇದು ಹೊರೆ ಆಗೇ ಆಗ್ತದೆ. ಈಗ ಯಾವ ರಾಜ್ಯಗಳಲ್ಲಿ ಯಾವ ರಾಜ್ಯ ಸರ್ಕಾರ ಆಡಳಿತ ನಡೆಸ್ತಿದೆಯೋ ಆ ರಾಜ್ಯದಲ್ಲಿರ್ತಕ್ಕಂಥ ನಾಗರಿಕರು ರಾಜ್ಯ ಸರ್ಕಾರಗಳನ್ನು ಬ್ಲೇಮ್ ಮಾಡ್ತಾರೆ, ದೂಷಿಸ್ತಾರೆ, ಸರ್ಕಾರಗಳು ಸರಿಯಿಲ್ಲ ಅಂತ. ಇವತ್ತು ಏನು ಕೇಂದ್ರ ಸರ್ಕಾರದಿಂದ ಇದು ಹೆಚ್ಚಳ ಮಾಡ್ತಿದ್ದಾರೆ, ಇದನ್ನ ಯಾರನ್ನು ಪರ್ಯಾಲೋಚನೆಗೆ ಒಳಪಡಿಸಲ್ಲ, ಇದನ್ನು ವಿಮರ್ಶೆ ಮಾಡಲ್ಲ. ರಾಜ್ಯ ಸರ್ಕಾರ ಸರಿಯಿಲ್ಲ, ಸರ್ಕಾರಗಳು ಸರಿಯಿಲ್ಲ ಅಂತಕ್ಕಂಥ ವಿಚಾರವನ್ನು ಈಗ ನಾವು ಹೇಳ್ತೀವಿ. ಈಗ ಮೋದಿಯವರು ಇದ್ರ ಬಗ್ಗೆ ಪೂರ್ವ ಮುಂದಾಲೋಚನೆ ಇರಬೇಕಾಗಿತ್ತು ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳಿಗೆ. ಈಗ ಇನ್ನೂ ಒಂದು ಮುಂದುವರೆದು ಇನ್ನೂ ತೀರಾ ಕಷ್ಟಕರವಾದಂಥ ಆರ್ಥಿಕ ಸಂಕಷ್ಟ ಉಂಟಾಗುತ್ತೆ ದೇಶದಲ್ಲಿ ಅಂತಕ್ಕಂಥ ವಿಚಾರವೂ ಇದೆ. ಇದ್ರ ಬಗ್ಗೆ ಎಲ್ಲ ರಾಜ್ಯ ಸರ್ಕಾರಗಳಿರ್ಬೋದು ಅಥವಾ ಸಂಬಂಧಪಟ್ಟಂಥ ರಾಜ್ಯ ಸರ್ಕಾರಗಳು, ಅಧಿಕಾರಿ ವರ್ಗ ಇದಕ್ಕೆ ಯಾವುದೇ ರೀತಿ ಬಡವರಿಗಿರ್ಬೋದು, ನಿರ್ಗತಿಕರಿರ್ಬೋದು, ಅಶಕ್ತರಿಗಿರ್ಬೋದು ಅಥವಾ ಸಾಮಾನ್ಯ ವರ್ಗದ ಜನರಿಗೆ ಯಾವುದೇ ರೀತಿ ಈ ಆಗ್ತಾ ಇರ್ತಕ್ಕಂಥ ಯುದ್ಧ ಇರ್ಬೋದು, ಅಲ್ಲಿ ಆಗ್ತಾ ಇರ್ತಕ್ಕಂಥ ಏನು ವಾರಗಳಿಂದ ಇಲ್ಲಿ ಜನರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಆ ರೀತಿ ಈಗಲಿಂದನೇ ಕಟ್ಟೆಚ್ಚರವನ್ನು ವಹಿಸಬೇಕು. ಅದನ್ನು ಈ ಮಾಧ್ಯಮದ ಮೂಲಕ ನಾನು ಹೇಳ್ತೇನೆ. ಏಕಾಏಕಿ ಮೋದಿಯವರು ನೋಟ್ ಬ್ಯಾನ್ ಮಾಡಿದ್ರು, ಜನಗಳನ್ನ ಬೀದಿನಲ್ಲಿ ನಿಲ್ಸಿದ್ರು. ಏಕಾಏಕಿ ಅಲ್ಲಿ ರೈತ ವಿರೋಧಿ ಮಸೂದೆಗಳು ತಂದರು. ಸಾವಿರಾರು ಜನ ಬೀದಿಯಲ್ಲಿ ನಿಂತು ಹೋರಾಟ ಮಾಡಿದ್ರು, ವಾಪಸ್ ಪಡ್ಕೊಳ್ಳಿಲ್ಲ. 1 ವರ್ಷಗಳ ಕಾಲ ಹೋರಾಟ ಮಾಡ್ತಾರೆ ರೈತರು ಡೈಲಿ ಗಡಿ ಭಾಗದಲ್ಲಿ. ಈ ಥರದ ಹಲವಾರು PF ನಿಮ್ಗೆ ಗೊತ್ತಿರ್ಬೋದು, ಕೇಂದ್ರ ಸರ್ಕಾರ ಮೋದಿಯವರ ಸರ್ಕಾರ ಜಾರಿಗೆ ಬಂದಂಥ ಸಂದರ್ಭದಲ್ಲಿ PF ದುಡ್ಡು ಹಣವನ್ನು ಈ ಗಾರ್ಮೆಂಟ್ಸ್ ನೌಕರರು ಮತ್ತು ಫ್ಯಾಕ್ಟ್ರಿ ನೌಕರರಿಗೆ PF ದುಡ್ಡು ಹೋಗ್ತಿರುತ್ತೆ, ಅದನ್ನು ರದ್ದು ಮಾಡಿಬಿಡ್ತಾರೆ. ಆವಾಗ ಜನರು ಬೀದಿಗಿಳಿದು ಹೋರಾಟ ಮಾಡ್ತಾರೆ, ಅದನ್ನು ವಾಪಸ್ ಪಡಿತಾರೆ. ಯಾಕೆಂದರೆ ಪ್ರತಿ ಬಾರಿ ಕೇಂದ್ರ ಸರ್ಕಾರದ ಹಲವಾರು ಅನಗತ್ಯವಾದಂಥ ಯೋಜನೆಗಳಿಂದ, ಮಸೂದೆಗಳಿಂದ, ತಿದ್ದುಪಡಿಗಳಿಂದ, ಕಾಯ್ದೆಗಳಿಂದ ಜನರು ಅನಗತ್ಯವಾಗಿ ಸುಮ್ಮನೆ ಬೀದಿನಲ್ಲಿ ನಿಲ್ಲಿಸೋಂಥ ಕೆಲಸವನ್ನು ಮೋದಿಯವರು ಮಾಡಿದ್ದಾರೆ. ಅವರು ಯೋಚನೆ ಮಾಡಲಿ, ನಾನು ಇದರಲ್ಲಿ ರಾಜಕಾರಣ ಮಾಡ್ತಿಲ್ಲ. BJP ಸರ್ಕಾರ, ಕೇಂದ್ರ ಸರ್ಕಾರ ದೇಶದಲ್ಲಿ ಅಧಿಕಾರಕ್ಕೆ ಬಂದಾಗಿಂದ ಇವತ್ತಿನವರೆಗೂ ಅನಗತ್ಯವಾಗಿ ಸಾಮಾನ್ಯ ವರ್ಗದ ಜನರು ಬೀದಿನಲ್ಲಿ ನಿಲ್ತಿದ್ದಾರೆ. ಹಲವಾರು ಸಂದರ್ಭದಲ್ಲಿ ಯೋಚನೆ ಮಾಡಲಿ ಅದನ್ನು. ಯಾವ್ಯಾವ ಇವತ್ತು ನೋಡ್ರಿ, ಈಗ ನಮ್ಮ ಹಣವನ್ನು ನಮ್ಮ ದೇಶದಲ್ಲಿ ಸಾಲವನ್ನು 20,00,000 ಕೋಟಿ ಇದನ್ನು ಮಾನ್ಯ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸೆಷನ್ನಲ್ಲಿ ಹೇಳಿರೋದು, ವಿಧಾನಸಭೆಯಲ್ಲಿ. ನಮ್ಮ ಬ್ಯಾಂಕ್ಗಳನ್ನು ಲೂಟಿ ಮಾಡ್ಕೊಂಡೋಗಿ ಹೊರದೇಶದಲ್ಲಿ ಕುಳ್ತವ್ರೆ. ಅವ್ರ ಮೇಲೆ ಯಾವುದೇ ರೀತಿ ಇದುವರೆಗೂ ಅವ್ರ ಮೇಲೆ ಕ್ರಮ ಇಲ್ಲ. ಮತ್ತೆ ನೋಟ್ ಬ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಬ್ಲಾಕ್ ಮನಿನ ವಾಪಸ್ ತಗೊಂಡ್ಬರ್ತೀವಿ. ಇದುವರೆಗೂ ಬ್ಲಾಕ್ ಮನಿ ಇಲ್ಲ. ಓಕೆ ಸರ್, ಈಗ ಇಬ್ಬರು ಕಾಲರ್ಸ್ ಬಂದಿತ್ತಲ್ಲ, ಅವ್ರು ಹೇಳಿದ್ರು ಬಡವರಿಗೆ ಏನಾದರೂ ಅವಕಾಶ ಮಾಡಿಕೊಡಿ, ಎಲ್ಲ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿ. ಅವ್ರ ಪರವಾಗಿ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಸಂದಿಗ್ಧ ಪರಿಸ್ಥಿತಿ, ಈಗ ಯುದ್ಧ ರೀಸನ್ ಹೇಳ್ತಾ ಇರುವಂಥ ಸರ್ಕಾರಗಳೇ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಿದೆ ಅಂತಾನೆ ಅನ್ಕೊಳ್ಳೋಣ. ಸದ್ಯಕ್ಕಂತೂ ನಡೀತಿಲ್ಲ, ಬಟ್ ನಡೀತಿದೆ ಅಂತ ಹೇಳ್ತಾ ಇರುವಂಥ ಸರ್ಕಾರಗಳು. ಸೊ ಬರ್ತಾ ಇಲ್ಲ, ಆಮದು ಬರಬೇಕಾಗಿರುವಂಥ ಬರ್ತಾ ಇಲ್ಲ ಅಂತೇಳಿ. ಬಟ್ ಈಗ ನೀವು ರೇಟ್ ಜಾಸ್ತಿ ಕೊಡೋ ಬದಲು ಈ ಗ್ಯಾರಂಟಿಗಳನ್ನು ಸ್ವಲ್ಪಕ್ಕೆ ಹಿಂದಕ್ಕೆ ತಗೊಳ್ಳಿ. ಅಂದರೆ ಗ್ಯಾರಂಟಿಯನ್ನು ಕೊಡೋಕ್ಕಾಗಲ್ಲ. ಒಂದು ಪೆಟ್ರೋಲ್ ಅಥವಾ ರಸಗೊಬ್ಬರ ರೇಟ್ ಏನು ಜಾಸ್ತಿ ಇದೆ, ಗ್ಯಾರಂಟಿ ಬದಲಾಗಿ ನಾವು ಅಲ್ಲಿ ಹಂಚ್ತೀವಿ ಅಂತ ಮಾಡಬಹುದಲ್ಲ ಆ ಕೆಲಸ. ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಸಮಾಧಾನ ಸಿಗುತ್ತೆ ಅಂತ ಜನರಿಗೆ, ಆ ಕೆಲಸ ಮಾಡಬಹುದಲ್ಲ ಸರ್? ನೀವು ಹೇಳ್ತಿರೋದು ಬಹಳ ಅತ್ಯುತ್ತಮವಾದಂಥ ಪ್ರಶ್ನೆ. ಎಲ್ಲ ರೇಟ್ ಜಾಸ್ತಿ ಮಾಡೋದಕ್ಕಿಂತ ನಾವು ಇದನ್ನು ವಿನಿಮಯ ಮಾಡಬೇಕಾಗಿದೆ. ಈ ವಿಚಾರವನ್ನು ನೀವು ಎತ್ತಿರ್ತಕ್ಕಂಥ ಪ್ರಶ್ನೆಯನ್ನು ವಿಮರ್ಶೆ ಮಾಡಬೇಕಾಗಿದೆ. ಯಾವ ರೀತಿ ಅಂತ ಹೇಳ್ತೀನಿ. ನೀವು ಹೇಳ್ತಿದ್ದೀರಾ, ನೀವು ಏನು ಈ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಎಲ್ಲ ದಿನ ಬಳಕೆ ವಸ್ತುಗಳ ಬೆಲೆ ಏರಿಕೆ ಆಗಿರೋದ್ರಿಂದ ಈ ಗ್ಯಾರಂಟಿಗಳನ್ನ ಸ್ವಲ್ಪ ದಿನಗಳ ಕಾಲ ತಾತ್ಕಾಲಿಕವಾಗಿ ತಡೆ ಹಿಡಿದು ಆ ಹಣವನ್ನು ಇದಕ್ಕೆ ವರ್ಗ ಮಾಡ್ರಿ ಅಂತ ಹೇಳ್ತಿದ್ದೀರ, ಹೌದಲ್ವಾ? ನಾವು ಆ ರೀತಿ ಮಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಸಹಾಯ ಮಾಡ್ದಂಗೆ, ಕೇಂದ್ರ ಸರ್ಕಾರಕ್ಕೆ ನಾವು ಬೆಂಬಲವಾಗಿ ನಿಂತ್ಕೋಬೇಕು ಅಂತ ನೀವು ಹೇಳ್ತಿದ್ದೀರಾ. ನಾವು ಈ ಗ್ಯಾರಂಟಿ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಮಾಡ್ತಿರ್ತಕ್ಕಂಥ ದಿನ ವಸ್ತುಗಳ ಬೆಲೆ ಏರಿಕೆ ಇರ್ಬೋದು, ಅಥವಾ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಇರ್ಬೋದು, ಅಥವಾ ಇದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಇರ್ಬೋದು, ಈ ವಿಚಾರವಾಗಿ ನಾವು ಗ್ಯಾರಂಟಿಗಳನ್ನ ವಾಪಸ್ ತಗೊಂಡ್ರೆ ಇಲ್ಲಿನ
ರಾಜ್ಯದ ವಿರೋಧ ಪಕ್ಷ, ರಾಜ್ಯದಲ್ಲಿರ್ತಕ್ಕಂಥ ವಿರೋಧ ಪಕ್ಷ BJP ಇರ್ಬೋದು ಅಥವಾ JDS ಇರ್ಬೋದು ಅಥವಾ ಇನ್ನಿತರೆ ಯಾವುದೇ ಪಕ್ಷಗಳಿರ್ಬೋದು, ಎಲ್ಲ ಪಕ್ಷಗಳು ಕಾಂಗ್ರೆಸ್ ಸರ್ಕಾರ, ಆಡಳಿತ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತವೆ. ನಾವು ಇದನ್ನ ಪೂರ್ವ ಮುಂದಾಲೋಚನೆ, ದೂರದೃಷ್ಟಿಕೋನ ಇಟ್ಕೊಂಡು ಇದನ್ನ ವಾಪಸ್ ತಗೋತೀವಿ. ನೀವು ಹೇಳದ ರೀತಿಯಲ್ಲಿ ಇದನ್ನು ವಾಪಸ್ ತಗೊಂಡು ತಾತ್ಕಾಲಿಕವಾಗಿ ಇದನ್ನು ತಡೆ ಹಿಡಿದು ಆ ಹಣವನ್ನು ಇದಕ್ಕೆ ವರ್ಗಾವಣೆ ಮಾಡ್ತೀವಿ. ಆದರೆ ಇವರೇನು ಹೇಳ್ತಾರೆ ಗೊತ್ತಾ, ಇವರು ನಾವು ಒಳ್ಳೆ ರೀತಿಯಲ್ಲಿ ಉತ್ತಮವಾದಂಥ ಆಲೋಚನೆಯನ್ನು ಮಾಡಿ ಈ ನಿಟ್ಟಿನಲ್ಲಿ ನಮ್ಮ ಆಲೋಚನೆ ಇದ್ದರೆ BJPಯವರು, ವಿರೋಧ ಪಕ್ಷದ ಎಲ್ಲ ಮುಖಂಡಗಳು ಇವರಿಂದ ಕೊಡ್ಲಿಕ್ಕಾಗಲ್ಲ, ನಾವು ಮೊದಲೇ ಹೇಳಿದ್ವಿ, ಇವರಿಂದ ಗ್ಯಾರಂಟಿಗಳನ್ನ 5 ವರ್ಷಗಳ ಪೂರ್ತಿ ಪರಿಪೂರ್ಣಗೊಳಿಸೋಕ್ಕಾಗಲ್ಲ, ಇವರಿಂದ ಗ್ಯಾರಂಟಿ ನೋಡ್ರಿ ನಾವು ಹೇಳಿರ್ಲಿಲ್ಲ ಮೊದಲೇ, ನಾವು ಹೇಳಿದ್ವಲ್ಲ ಮೊದಲೇ ಗ್ಯಾರಂಟಿಗಳನ್ನ 5 ವರ್ಷಗಳ ಕಾಲ ಪೂರ್ಣಗೊಳಿಸಕ್ಕಾಗಲ್ಲ ಅಂತ ನೋಡ್ರಿ ಸ್ಟಾಪ್ ಮಾಡಿದ್ದಾರೆ ಅಂತಾರೆ. ಜನಗಳಿಗೆ ಇದು ಗೊತ್ತಾಗಲ್ಲ, ಜನಸಾಮಾನ್ಯರಿಗೆ ಗೊತ್ತಾಗಲ್ಲ ಇದು. ಮಾತಾಡೋಣ, ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ ಸುರೇಶ್ ಅವರು, ನಮಸ್ಕಾರ. ನಮಸ್ಕಾರ ಸರ್. ಸರ್ ಹೇಳಿ, ಏನ್ ಹೇಳ್ತೀರಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ? ಸರ್, ಗೃಹಲಕ್ಷ್ಮಿ ಯೋಜನೆ ಯಾರಿಗ್ ಕೊಡ್ಬೇಕೋ ಇತ್ತು ಅವ್ರಿಗೆ ಕೊಡ್ಬೇಕಾಯ್ತು. ಈ ಸುದರ್ಶನ್ ಅವ್ರ ಟಿವಿ ಚಾನಲ್ ಕುತ್ಕೊಂಡು ಹೇಳ್ತಾ ಇದಾರೆ, ಯಾರು ಅವ್ರ ಪೂರ ಮಾತಾಡಿದ್ರು ಮಾತ್ರನೇ ಓಹೋ ಚಪ್ಪಳ ಹೊಡೆಯೋದು, ಥ್ಯಾಂಕ್ ಯು ಸರ್ ಅನ್ನೋದು. ಇದು ಏನ್ ಸರ್ ಇದು? ಎಲ್ಲಾರು ಓಟ ಮಾಡಿದ್ವಿ, ನಾವು ಸಾಮಾನ್ಯ ಜನ, ಹೌದಲ್ಲ ಸರ್? ನಾವ್ ಯಾವ ಪಕ್ಷರು ಅಲ್ಲ, ಹೌದಲ್ಲ? ನಾವ್ ಯಾವ ಪಕ್ಷರು ಅಲ್ಲ, ಸಾಮಾನ್ಯ ಜನ ನಾವು. ಗೃಹಲಕ್ಷ್ಮಿ 27 ಇದು ಮಾಡಿದಾರೆ ಸರ್, 3 ವರ್ಷ ಬಂದು ರೈಟ್ಗಳನ್ನ 27 ರೈಟ್ ಮಾಡಿದ್ದಾರೆ. 27 ಟೋಟಲ್. ಯಾವುದು? ಹಾಲಾಗ್ಲಿ, ಕರೆಂಟ್ ಬಿಲ್ ಆಗ್ಲಿ, ಬಸ್ ಚಾರ್ಜರ್ ಆಗ್ಲಿ, ಡೀಸೆಲ್ 4 ವರ್ಷದ ಡೀಸೆಲ್ ರೈಟ್ ಆಗಿರಲಿಲ್ಲ, ಇವ್ರು ಒಂದ್ಸರಿ ಸೆಕ್ಸ್ ಹಾಕಿದ್ರು ಸರ್, 3 ರೂಪಾಯಿನೇನೋ. ಸುಮ್ನೆ ಯಾವ್ದಾದ್ರು ಮಾತು ಎತ್ತಿರೆ ಕೇಂದ್ರ 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 ಅಂತ ಸರ್. ಇವ್ರು ಯಾಕೆ ಸರ್ ಇಲ್ಲಿ ಇರೋದು? ನಾವು ಕೇಂದ್ರ ನೋಡಿ ಓಟ್ ಹಾಕಿದೀವ? ಇವ್ರು ನೋಡಿದ್ರೆ ಓಟ್ ಹಾಕಿರೋದು ನಾವು, ಹೌದಲ್ಲ ಸರ್? ಕರೆಕ್ಟ್ ಅಲ್ವಾ? ಕರೆಕ್ಟ್. ಈ ಗೃಹಲಕ್ಷ್ಮಿ ಕೊಟ್ಟವ್ರು 2,000 ಕೊಡ್ತೀನಿ ಅಂತಾರೆ. ನಮ್ಮ ಹತ್ರ ಎಣ್ಣೆ ರೇಟ್ 30 ರೂಪಾಯಿ ಮಾಡಿದ್ದಾರೆ. ಈಗ ಮತ್ತೆ ಮೊನ್ನೆ ಒಂದಿನ ಟ್ಯಾಕ್ಸ್ 30 ರೂಪಾಯಿ ಸರ್, 1 ಕ್ವಾರ್ಟರ್ ಇವಾಗ ಜಾಸ್ತಿ ಮಾಡಿರೋದು. ಎಣ್ಣೆ ರೇಟ್ ಜಾಸ್ತಿ 30 ರೂಪಾಯಿ ಜಾಸ್ತಿ ಮಾಡ್ಯಾರೆ. MCVC ಕಮ್ಮಿ ಮಾಡಿದ್ದಾರೆ. ನೋಡಿ ಹೆಂಗಿದೆ, MCVC ಕಮ್ಮಿ ಮಾಡಿದ್ದಾರೆ. ಅದು IPL ಲೆವೆಲ್ ಕುಡಿಯೋರು. ಈ ನಾವು ಲೋ ಕ್ಲಾಸ್ ಎಲ್ಲ ಇವ್ ಕುಡಿತೀವಿ ಜಾಸ್ತಿ. 2,000 ಬರ್ತಿದೆಯಲ್ಲ, ಅದ್ರಲ್ಲಿ ಕಿತ್ಕೊಳ್ಳಿ ಅಂತ. ಅದೇ ನಾನು ಹೋಗ್ತೀನ ನಮ್ಮ ಮಿಸ್ಸಸ್ ಹತ್ರ ಕೇಳೋದು, 2,000 ಬಂದಿದ್ದೀರ ಕೊಡೆ ಅಂತ. ಅವ್ರ ಮನೆ ಆಡಾಗ ಕೊಟ್ಟು ನಮ್ಮನ್ನ ನಮ್ ಗಂಡಿರಲ್ಲ ಹಿಂಗ್ ಮಾಡಿದ್ವು ಅಂತ ಹೋಗ್ಬಿಟ್ಟು ಜಗಳ ಜಗಳ. ಆಮೇಲೆ ರೀ ನಾವು ಊರ್ ಹೋಗ್ಬೇಕನ್ರಿ, ಈ ಪಂಚಾಯತ್ ಇಲ್ಲರ ಪರವಾಗಿಲ್ಲ, ನಾವು ಹೋಗ್ಬಿಟ್ಟು ಬಚ್ಚಿಕಂಡ್ರಿ, ನಮ್ಮ ಮನೆಗೆ ಹೋಗ್ಬಿಟ್ಟು ತಪ್ಪನು ಕಾಳು ತಗೊಚ್ಚಿಕಂಡ್ರಿ ಅಂತ ಹೋಗ್ತಾರೆ. ಇವ್ರು ಮಾಡ್ರೆ ಚಸ್ಗಳಿಗೆ ಅಂದ್ರೆ 2,000 ಕೊಡ್ತಾ ಇಲ್ಲ ನಿಮ್ಗೆ ಅಂದ್ರೆ ಅವರೇ ಅಷ್ಟೇ ಕೊಡ್ತಾವ್ರೆ. ಬಟ್ ಕುಡಿಯೋದಕ್ಕೆ ಕೊಡಲ್ಲ ಅಂತ ಸರ್. ಯಾರು ಸರ್ ಕೇಳಿದ್ರು 2013 CM ಸಿದ್ದರಾಮಯ್ಯ CM ಆಗಿದ್ರು ಸರ್, ಅವ್ರು ಕೊಟ್ಟಿದ್ರ ಸರ್? ಇವರು ಯಾಕೆ ಕೊಟ್ಟರು ಸರ್ 2018 22 ಯಾಕೆ ಕೊಟ್ಟರು ಸರ್ ಇವರು? ಯಾರೋ ಕೇಳಿದ್ರ ಜನ? ನಾವು ಬಡವರು ಇದ್ವಿ, CM ಸಿದ್ದರಾಮಯ್ಯ ಸರ್ ನಮಗೆ ಕೊಡಿ ಸರ್, ಬಸ್ ಫ್ರೀ ಕೊಡಿ ಸರ್, ಕರೆಂಟ್ ಫ್ರೀ ಸರ್. ನಮ್ಮ ಮನೆ ಪಕ್ಕ ಇಲ್ಲಿ ತಿಂಗಳಿಗೆ 1.5 ಕೋಟಿ ಆದಾಯ ಇದೆ ಸರ್. ಅವ್ರ ಇದು ಗೃಹ ಜ್ಯೋತಿ ಫ್ರೀ ಸರ್. ಅವರು ದುರ್ಬಳಕೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸರಿ, ಇನ್ನೊಂದು ಪ್ರಶ್ನೆ, ಯಾಕಂದ್ರೆ ಸುಮಾರು ಜನ ಪಬ್ಲಿಕರ್ ಇದ್ದಾಗ ಸುಮಾರು ಜನ ಹೇಳ್ತಾ ಇದ್ರು, ಈ ಗೃಹಲಕ್ಷ್ಮಿ 2,000 ಫ್ರೀ ಬಸ್ ಇರೋದ್ರಿಂದಾಗಿ ಈ ಸಂಬಂಧಗಳು ಹದಗೆಡ್ತಾ ಇವೆ, ಸಂಬಂಧಗಳು ಸರಿ ಹೋಗ್ತಿಲ್ಲ ಅನ್ನೋದು ಹೌದಾ? 100% ಸರ್, 100% ಜಗಳ ಸರ್, ಫುಲ್ ಜಗಳ, ಪೂರ ಜಗಳ ಮನೇಲಿ. ನಾನು 2,000 ಕೊಡಲ್ಲ, ನನ್ನ ಅಕೌಂಟ್ ಬೇರೆ ಅಲ್ಲ ಸರ್. ಈ ಮೋದಿ ಅವರು ಅಕೌಂಟ್ ಮಾಡ್ಬಿಟ್ಟು 0 ಬ್ಯಾಲೆನ್ಸ್ ಮಾಡ್ಬಿಟ್ಟು ಎಲ್ಲಾರ್ದು ಅಕೌಂಟ್ ಅಲ್ಲ, ಇವ್ರೇನ್ ಸಿದ್ದರಾಮಯ್ಯ ಅಕೌಂಟ್ ಮಾಡ್ಸಿದ್ನಲ್ಲ, ಅವರ ಮಾಡಿದ್ರು. ಅಂದ್ರೆ ಗಂಡಂದಿರು ಹೆಂಡತಿಗೆ ಏನ್ ಬೈಬಾರ್ದು, ಬೈದ್ರೆ ಸಾಕು ಫ್ರೀ ಬಸ್ ಇದೆ ಅಂತ ಓಡೋಗೋದು. ಮೂಲ ಇಲ್ಲ, ಹೋಯ್ತಾ ಇರ್ತಾರೆ ಎಲ್ಲ. ಇವ್ರು ಮಾಡಿ ಎಂತ ಪರಿಸ್ಥಿತಿ ತಂದವ್ರೆ ಅಂದ್ರೆ ಸರ್, ಈಗ ನಾನು ಸರ್ ಒಂದು ವಿಚಾರ, ಈಗ ಮೋದಿ ಅವರು 0 ಅಕೌಂಟ್ ಮಾಡಿದ್ರು, ಅಕೌಂಟ್ ದುಡ್ಡು ಹಾಕಿದ್ರಾ? ಅಕೌಂಟ್ಗೆ ದುಡ್ಡು ಹಾಕಿದ್ರಾ? ಇಲ್ಲ ಸರ್, ಬೇಡ ಸರ್. ಒಂದ್ ನಿಮಿಷ ಕೇಳಿ. 0 ಅಕೌಂಟ್ ಅನ್ನ ಮೋದಿ ಅವರು ಮಾಡಿಸ್ತಾರೆ, ಅಕೌಂಟ್ ದುಡ್ಡು ಹಾಕ್ತಾರಾ? ಇಲ್ಲ, ದುಡ್ಡು ಹಾಕಲ್ಲ. ದುಡ್ಡು ಈಗ ಇಲ್ಲಿ ಕೇಳಿ, ಒಂದ್ ನಿಮಿಷ ಕೇಳಿ. ಅವರು ಮೋದಿ ಅವರು 0 ಅಕೌಂಟ್ ಅನ್ನು ಮಾಡಿ ದೇಶಾದ್ಯಂತ ಎಲ್ಲ ಪ್ರತಿಯೊಂದು ರಾಜ್ಯದಲ್ಲೂ ಪ್ರತಿಯೊಬ್ಬನಿಗೂ ಅಕೌಂಟ್ ಇರಬೇಕು, ಬ್ಯಾಂಕ್ ಅಕೌಂಟ್ ಅಂತ ಹೇಳಿ 0 ಅಕೌಂಟ್ ಮಾಡಿಸ್ತಾರೆ, ಜನಾರ್ದನ್ ಖಾತೆ ಅಂತ ಮಾಡಿಸ್ತಾರೆ. ಒಬ್ಬರಿಗೂ 1 ರೂಪಾಯಿ 1 ನಯ ಪೈಸೆ ಹಾಕಲ್ಲ. ಆದರೆ ರಾಜ್ಯ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ, ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ ಇದು, ಕರ್ನಾಟಕದಲ್ಲಿ ಮಾತ್ರ
ಮೋದಿ ಅವರು ಮಾಡಿದಂಥ ಕೇಳ್ರಿ ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಮೋದಿ ಅವರು ಮಾಡಿದಂಥ ಅಕೌಂಟ್ಗಳಿಗೆ ಕಾಂಗ್ರೆಸ್ ಸರ್ಕಾರ ದುಡ್ಡು ಹಾಕ್ತಿದೆ. ಕೇಂದ್ರ ಸರ್ಕಾರ ತಪ್ಪು ಮಾಡ್ಬಿಡ್ತು, ಬರೀ ಖಾತೆಗಳು ಮಾಡಿದ್ರು, ಜನರನ್ನ ಉಸುರು ಅನ್ಸ್ಬಿಟ್ರು. ಜನರು ಪಾಪ ಹೋಗಿ ಬ್ಯಾಂಕ್ಗಳ ಹತ್ರ ಕ್ಯೂ ನಿಂತ್ಕೊಂಡು ಮೋದಿಯವರು ದುಡ್ಡು ಹಾಕ್ತಾರೆ, ಸಾವಿರಾರು ರೂಪಾಯಿ ದುಡ್ಡು ಹಾಕ್ಬಿಡ್ತಾರೆ ಅಂತ ಖಾತೆಗಳು ಮಾಡಿಸಿದ್ರು. ಹಾಕ್ಲಿಲ್ಲ ಮೋದಿಯವರು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ದುಡ್ಡು ಹಾಕ್ತಾವ್ರೆ. ಅದು ಸರಿನಾ ಇಲ್ವೋ ಅದನ್ನ ಹೇಳಿ. ಒಂದ್ ಹೇಳ ಸರ್, ಹೇಳಿ. ಕರ್ನಾಟಕ ಮಾತ್ರ ಜೀರೋ ಬ್ಯಾಲೆನ್ಸ್ ಮಾಡ್ಯಾರ ಮೋದಿ ಅವರು, ಇಡೀ ಭಾರತಕ್ಕೆ ತಾನೆ. ಭಾರತಕ್ಕೆ ಮಾಡವ್ರೆ. ಈಗ ಎಲ್ಲಾ ರಾಜ್ಯಗಳಲ್ಲಿ ಆಯಾ ರಾಜ್ಯ ಸರ್ಕಾರದ ಪ್ರಮುಖರು ಮುಖಂಡರು ಕೊಡ್ಬೇಕಲ್ಲ. ಸುದರ್ಶನ್ ಅವರೇ, ನೀವು ಒಬ್ರು ಇದಾಗಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಾನು ಒಂದ್ ಹೇಳ್ತೀನಿ ಕೇಳಿ ಸರ್. ಹೇಳಿ ಸ್ವಾಮಿ. ನೀವು ಓಟ್ಗೋಸ್ಕರ ಇದು ಮಾಡಿದ್ ಸರ್, ಓಟ್ಗೋಸ್ಕರ ಗ್ಯಾರಂಟಿ ಕೊಟ್ಟಿದ್ದು. ಡಿ ಕೆ ಶಿವಕುಮಾರ್ ಹೋಗ್ಬಿಟ್ಟು ಸ್ಟಾಲಿನ್ ತಮಿಳ್ನಾಡಿಗೆ ಹೋಗ್ಬಿಟ್ಟು ಅಲ್ಲಿಂದ ಇದು ತಗೊಂಡ್ಬಿಟ್ಟು ಬಂದು ಇಲ್ಲಿಗೆ ಅನೌನ್ಸ್ಮೆಂಟ್ ಮಾಡಿದ್ರು ಸರ್, ಇಲ್ಲ ನಾವು ಗೆಲ್ಲಲ್ಲ ಅಂತ ಹೇಳಿ. ಸರ್ ಸುಮ್ಮನೆ ಸರ್ ಈಗ ನಿಮ್ಮ ಮಾತು ಒಪ್ಕೊಂತೀನಿ. ನಾವು ಓಟ್ಗೋಸ್ಕರನೇ ಕೊಟ್ಟಿರ್ಬೋದು, ನಾನು ಒಪ್ಕೊಂತೀನಿ. ಇಲ್ಲಿ ಕೇಳಿಸ್ಕೊಳ್ಳಿ ನಿಮ್ಮ ಮಾತನ್ನು ನಾನು ಒಪ್ಕೊಂತೀನಿ. ಹೌದು, ನಾವು ಓಟ್ಗೋಸ್ಕರನೇ ಕೊಟ್ವಿ, ಗ್ಯಾರಂಟಿ ಯೋಜನೆಗಳನ್ನ ಓಟ್ಗಳನ್ನ ಪಡೆಯೋದಕ್ಕೆ ಕೊಟ್ವಿ ಅಂತ ಕೊಡ್ರೆ. ಬೇರೆ ಸರ್ಕಾರಗಳಿಂದ ಯಾಕೆ ಇದನ್ನ ಯೋಜನೆಯನ್ನ ಜಾರಿಗೆ ತರಲಿಕ್ಕಾಗಲಿಲ್ಲ? ಬೇರೆ ಸರ್ಕಾರಗಳು ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು, ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ನೋಡಿಕೊಂಡು ದೇಶಾದ್ಯಂತ ಎಲ್ಲರೂ ಇದನ್ನು ಕಾಪಿ ಮಾಡ್ತಾವ್ರಲ್ಲ. ಬೇರೆ ರಾಜ್ಯಗಳಲ್ಲಿ ಎಲ್ಲ ರಾಜ್ಯಗಳಲ್ಲೂ ಇದನ್ನ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡ್ತಾವ್ರಲ್ಲ. ಯಾಕೆ ಬೇರೆ ರಾಜ್ಯ ಸರ್ಕಾರಗಳು ಬೇರೆ ರಾಜ್ಯದ ಮುಖಂಡಗಳಿಂದ ಆಗಿರ್ಲಿಲ್ಲ? ನಮ್ಮ ರಾಜ್ಯದಲ್ಲೇ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡಗಳಿಂದಾನೇ ಯಾಕಾಯ್ತು ಸಾಧ್ಯ ಆಯ್ತಿದ್ದು? ಯಾಕೆ ಬಿಜೆಪಿಯವರಿಂದ ಕೊಡಕ್ಕಾಗ್ಲಿಲ್ಲ? ಸರ್ ನೀವು ಅವಾಗಲೇ ಯಾಕೆ ಒಂದು ಹೇಳ್ತೀರಿ ಅಣ್ಣ, ನಾನು ಹೇಳಿದ ಕ್ವಶನ್ ಉತ್ತರ ಕೊಡು. ಯಾಕೆ ಬೇರೆ ರಾಜ್ಯದ ಮುಖಂಡಗಳು ಬೇರೆ ಪಕ್ಷದ ಮುಖಂಡಗಳಿಂದ ಇದನ್ನ ಜಾರಿಗೆ ತರಲಿಕ್ಕೆ ಆಗಿರ್ಲಿಲ್ಲ? ಸರ್, ನಿಮ್ಮಿಂದ ಇಡೀ ಭಾರತ ದೇಶನ ಬರ್ಬತ್ತಾಗಿ ಹೋಗುತ್ತೆ. ಇದನ್ನ ತಿಳ್ಕೊಳ್ಳಿ ಫಸ್ಟ್. ನಾನು ಹೇಳಿದಕ್ಕೆ ಉತ್ತರ ಕೊಡ್ತಾ ಇಲ್ಲ ನೀವು. ಅಲ್ಲ, ನೀವು ಬೇರೆ ಬೇರೆ ಸರ್ಕಾರಗಳು ಯಾಕೆ ಅನ್ವಯ ಮಾಡಬೇಕು ಅಂತ. ಇದು ಭಾರತ ಬರ್ಬತ್ತು ನೋಡಿ. ಇನ್ನು 10 ವರ್ಷವಾದ ಇದೇ ತರ ಗ್ಯಾರಂಟಿ ಕೊಟ್ರೆ ಬರ್ಬತ್ತು ಯಾರು ಕೆಲಸ ಮಾಡಲ್ಲ, ಸೋಂಬೇರಿಯಾಗಿ ಹೋಗ್ಬಿಡ್ತಾರೆ. ಅದಕ್ಕೆ ಬ್ರದರ್, ಇವಾಗ ಅದಕ್ಕೋಸ್ಕರನೇ ಅರ್ಹರಿಗೆ ಮಾತ್ರ, ಸರ್ ಇನ್ನೊಂದು ಸರಿಯಾದಂತ ಫಲಾನುಭವಿಗಳಿಗೆ ಮಾತ್ರ ಈ ಗ್ಯಾರಂಟಿ ಯೋಜನೆಗಳ ಕಾರಣಕ್ಕೆ ಬಯೋಮೆಟ್ರಿಕ್ ವ್ಯವಸ್ಥೆನ ಜಾರಿಗೆ ತರ್ತಿರೋದು. ಅವ್ರು ಹೇಳ್ತಾ ಇರೋದು ಏನು ಅಂದ್ರೆ, ಈ ಗ್ಯಾರಂಟಿಗಳಿಂದಾಗಿ ಕೂಲಿ ಕೆಲಸ ಮಾಡೋರು ಕೂಡ ಸಿಗ್ತಾ ಇಲ್ಲ ಅಂತ, ಕೂಲಿ ಆಳು ಸಿಗ್ತಾ ಇಲ್ಲ ಅಂತ. ಕರೆಕ್ಟ್ ಅಲ್ವಾ? ಹೌದು ಸರ್, ಯಾರು ಸಿಗ್ತಿಲ್ಲ ಸರ್. ಹೌದು, ಇವ್ರು ಮಾಡೋದೆಲ್ಲ ಬರೀ ಇದೆ ನೋಡಿ. ತೆಲಂಗಾಣ ಅಷ್ಟು, ಈ ಕರ್ನಾಟಕದಲ್ಲಿ 10 ಲಕ್ಷ ಚಿಲ್ಲರೆ 1000 ಕೋಟಿ ಸಾಲ ಬಿದ್ದೋಯ್ತು ಸರ್. ಯಾರು ಸರ್ ಇದು? 2,000 ಬರುತ್ತೆ, ಬಸ್ ಫ್ರೀ ಇದೆ, ನಾನು ಯಾಕೆ ಕೂಲಿ ಮಾಡ್ಬೇಕು ಅಂತ. ಅಂದ್ರೆ ಕೂಲಿ ಕೆಲಸ ಮಾಡೋರು ಕೂಲಿ ಕರ್ನಾಟಕ ಅಲ್ಲ ಸರ್. ಈಗ ಕೂಲಿ ಕೆಲಸ ಮಾಡೋರು ಕೂಲಿ ಕೆಲಸಕ್ಕೆ ಬರ್ತಾ ಇಲ್ಲ ಅಂತ ನೀವು ಹೇಳ್ತಿರೋದು? ಹೌದು ಸರ್, ಯಾರು ಬರಲ್ಲ ಕೂಲಿ. ಫ್ರೀ ಕೊಟ್ಟು ಓಟ್ ಹಾಕ್ಸ್ಕೊಂಡು ಏನು ಸರ್ ಅದು? ಏನು ಹೇಳಿ ನೋಡೋಣ. ಫ್ರೀಗೆ ಕೊಟ್ಟು ಓಟ್ ಹಾಕ್ಸ್ಕೊಂಡು ಮುಂದೆ ಬರೋಂತ ಅವಶ್ಯಕತೆ ಅಭಿವೃದ್ಧಿ ಮಾಡಿ ಸರ್. ಈಗ ನಿಮ್ಗಾದ್ರೂ ಅಲ್ಲ, ಇವಾಗಾದ್ರೂ ನಿಮ್ಗೆ ಎಚ್ಚರಿಕೆ ಆಗಿದೆ ಅಲ್ವಾ? ಜನ ಆದ್ರೂ ಎಚ್ಚೆತ್ಕೊಳ್ಬೇಕಲ್ವಾ? ಕರೆಕ್ಟ್ ಅಲ್ವಾ? 28 ಗ್ಯಾರಂಟಿಯಿಂದ ಅನುಕೂಲ ಆಗಿದೆಯಾ, ಅನಾನುಕೂಲ ಆಗಿದೆಯಾ, ಅಥವಾ ಆರ್ಥಿಕವಾಗಿ ಹಿನ್ನಡೆಯನ್ನ ಅನುಭವಿಸ್ತಾ ಇದೆಯಾ, ಅಥವಾ ಆ ಭಾಗದಲ್ಲಿ ಆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಿದೆಯಲ್ಲ ಅನ್ನೋದು ಗೊತ್ತಾಗ್ಬೇಕಲ್ವಾ? 3 ವರ್ಷ ಆಯ್ತು. ಈ 3 ವರ್ಷ ತನಕ ಅಭಿವೃದ್ಧಿ ಆಗಿದೆಯಾ ಇಲ್ಲ ಅನ್ನೋದು ಅಲ್ಲಿರುವಂತ ಜನರಿಗೆ ಮಾತ್ರ ಗೊತ್ತಿರತ್ತೆ. ಹೌದು ಸರ್, ಹೌದು 100%. ಈಗ ಏನ್ ಗೊತ್ತಾ ಸರ್, ಸ್ವಲ್ಪ ಹಳ್ಳಿಲಿ ಇನ್ನೂ ಈ ಜನರೇಷನ್ ಸ್ವಲ್ಪ ಚೇಂಜ್ ಆಗಿಲ್ಲ ಸರ್. ಹಳ್ಳಿಲಿ ವಯಸ್ಸಾದವರು ಇದಾರೆ, ಅವ್ರಿಗೆ ಏನು ಗೊತ್ತಿಲ್ಲ ಸರ್. ಪಾಪ ಅವ್ರಿಗೆ ಏನ್ ಗೊತ್ತು, 2,000 ಬಂದ್ರು ಸಾಕಪ್ಪ, ಲೇಡೀಸ್ಗೆಲ್ಲ ಎಲ್ಲಾಕೆ ತಗೊಳಲ್ಲ, ಕಡ್ಡುಪುಡಿ ಹಾಕೋಣ ಅನ್ನೋದೊಂದು ದುರದೃಷ್ಟಿ ಇದೆ. ಅಭಿವೃದ್ಧಿ ಅನ್ನೋದು ಮುಂದೆ ಪೀಳಿಗೆಗಳಿಗೆ ಕೇಳಿ ಮುಂದಿನ ಅಲ್ಲ. ನಿಮ್ಮ ಗಮನಕ್ಕೆ ತರೋದಕ್ಕೆ ಒಂದು ಇಷ್ಟಪಡ್ತೀನಿ. ಕಳೆದ ಬಿಜೆಪಿ ಸರ್ಕಾರಕ್ಕೂ ಮತ್ತೆ ಈ ಕಳೆದ 3 ವರ್ಷಗಳಿಂದ ಏನು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಅದಕ್ಕೆ ನೀವು ಹೋಲಿಕೆ ಮಾಡಿ ನೋಡಬೇಕು. ಒಂದೇ ಒಂದು ಕೋಮುಗಲಭೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ 2023ರಿಂದ ಒಂದೇ ಒಂದು ಕೋಮುಗಲಭೆ ಇಲ್ಲ. ಒಂದೇ ಒಂದು ಯಾವುದೇ ರೀತಿ ಅನಗತ್ಯವಾದಂಥ ತಿದ್ದುಪಡಿನ ಜಾರಿಗೆ ತಂದು ಜನರನ್ನು ಬೀದಿಗೆ ನಿಲ್ಲಿಸಿ ಜನರನ್ನ ಬೀದಿಗೆ ನಿಲ್ಲಿಸಿ ಹೋರಾಟ ಮಾಡಿಸಿಲ್ಲ. ಬಿಜೆಪಿ ಅವರಿಗೆ ಇವತ್ತು ವಿರೋಧ ಪಕ್ಷದ ಮುಖಂಡರುಗಳಿಗೆ ಯಾವ ವಿಚಾರ ಇಟ್ಕೊಂಡು ನಾವು ಹೋರಾಟ ಮಾಡಬೇಕು, ಪ್ರತಿಭಟನೆ ಮಾಡಬೇಕು, ಧರಣಿ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಕೇಳಿಸ್ಕೊಳ್ಳಿ ಸರ್ಕಾರ ಬಹಳ ಸರ್ಕಾರ ಬಹಳ ಜವಾಬ್ದಾರಿಯಿಂದ ಬಹಳ ಏನೋ ಕರ್ತವ್ಯದಿಂದ ಈ ಸರ್ಕಾರದ ಜವಾಬ್ದಾರಿ ಮತ್ತು ಕರ್ತವ್ಯ ಏನು ಅಂತಕ್ಕಂಥದ್ದನ್ನ ಬಹಳ ಜವಾಬ್ದಾರಿಯಿಂದ ಸರ್ಕಾರವನ್ನ ಮುನ್ನಡೆಸ್ಕೊಂಡು ಬರ್ತಿದೆ. ಇಲ್ಲ ಸರ್, ಇಲ್ಲ, ನೀವು ಹೇಳ್ತಾ ಇದ್ರೆ ಅಭಿವೃದ್ಧಿನ ನೋಡೋಣ ನಿಮ್ಮ ಧ್ವನಿಗೆ ಸರ್ಕಾರದಿಂದ ಯಾವ ರೀತಿಯಾಗಿ ಸ್ಪಂದನೆ ಸಿಗತ್ತೆ ಅಂತ ಹೇಳಿ. ಥ್ಯಾಂಕ್ ಯು. ಏನು ಸರ್, ಕ್ವಿಕ್ ಆಗಿ ಏನು ಹೇಳ್ತೀರಿ ಸರ್? ಖಂಡಿತವಾಗ್ಲೂ ಇವತ್ತು ಏನು ನೀವು ಈ ಒಂದು
ಡಿಸ್ಕಷನ್ನ ಒಂದು ಚರ್ಚೆಯನ್ನು ಇಟ್ಕೊಂಡಿದ್ರೆ ಭಾಳ ಅತ್ಯುತ್ತಮವಾದಂಥ ಚರ್ಚೆ ಇದು. ಆದರೆ ಯಾರು ಅರ್ಹ ಫಲಾನುಭವಿಗಳು, ನಿಜವಾದಂಥ ನೈಜ ಫಲಾನುಭವಿಗಳಿದ್ದಾರೆ, ಅವ್ರಿಗೆ ಈ ಸರ್ಕಾರದ ಈ ಯೋಜನೆಗಳ ಹಣ ಬಿಡುಗಡೆ ಆಗಬೇಕು, ಅವ್ರಿಗೆ ಸೇರಬೇಕು. ಈಗೇನಾಗಿದೆ, ಪ್ರತಿಯೊಂದು ಕೂಡ ಸೇರಿದವನಿಗೆ ಸೇರ್ತಿದೆ, ದುಡ್ಡಿರೋನ್ಗೆ ದುಡ್ಡು ಸೇರ್ತಿದೆ. ಆ ಕಾರಣಕ್ಕಾಗಿ ಇದು ದುರುಪಯೋಗ ಆಗಬಾರ್ದು. ಕಾಂಗ್ರೆಸ್ ಸರ್ಕಾರ ಹೇಳಿ ಕೇಳಿ ಜನ ಮೆಚ್ಚಿರ್ತಕ್ಕಂಥ ಸರ್ಕಾರ ನುಡಿದಂತೆ ನಡೆದಂಥ ಸರ್ಕಾರ ಈ ದೇಶದಲ್ಲಿ ಯಾವುದೋ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬರು ಸರ್ಕಾರ. ಅದೇ ರೀತಿ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಬಹಳ ಜವಾಬ್ದಾರಿ ಮತ್ತು ಕರ್ತವ್ಯವನ್ನು ವಹಿಸಿ ಇಷ್ಟು ಗ್ಯಾರಂಟಿ ಯೋಜನೆಗಳನ್ನ ಇತ್ತೀಚೆಗೆ ಒಂದು ಭೂ ಯೋಜನೆ ಅಂತ ಹೇಳಿ 6ನೇ ಯೋಜನೆ ಜಾರಿಗೆ ತಂದಿದೆ. ಅದು ಕೂಡ ಉತ್ತಮವಾದಂಥ ಯೋಜನೆ ಅಂತ ಹೇಳ್ತಾ ಎಲ್ರಿಗೂ ಅನಿಸ್ತಾ ನಾನು ಮಾತು ಮುಗಿಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಇಷ್ಟು ಕಾರ್ಯಕ್ರಮಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರು, ಈಗ ಗೃಹಲಕ್ಷ್ಮಿಯ ಫಲಾನುಭವಿಗಳು ಇನ್ಮೇಲೆ ಎಚ್ಚೆತ್ಕೊಳ್ಬೇಕಾಗತ್ತೆ. ಅಂದರೆ ಬಯೋಮೆಟ್ರಿಕ್ ಅಂತೂ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಸರ್ಕಾರ. ಆದರೆ ನೀವು ಇನ್ಮೇಲೆ ಬಯೋಮೆಟ್ರಿಕ್ ಕೊಟ್ಟರೆ ಮಾತ್ರ ನಿಮ್ಮ ಅಕೌಂಟ್ಗೆ 2,000 ಬರುತ್ತೆ, ಇಲ್ಲಿ ತನಕ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ದುರ್ಬಳಕೆ ಆಗ್ತಾ ಇದೆ. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಮಾತ್ರ ಹೋಗಬೇಕು ಅನ್ನುವಂಥ ಲೆಕ್ಕಾಚಾರ. ಸಹಜವಾಗಿ ಗ್ರಾಮೀಣ ಭಾಗದಲ್ಲಿ ಚಾಲೆಂಜ್ ಆಗುವಂಥ ಸಾಧ್ಯತೆ ಇರುತ್ತೆ, ನೆಟ್ವರ್ಕ್ ಸಿಗೋದು ಭಾಳ ಕಷ್ಟ ಆಗುತ್ತೆ. ಇದೆಲ್ಲೂ ಕೂಡ ಪ್ರೊಸೆಸ್ ಇದ್ದೇ ಇರುತ್ತೆ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಸುಗಮವಾಗಿ, ಅಂದರೆ ಇಂಥ ಯೋಜನೆಗಳು, ಸರ್ಕಾರದ ಯೋಜನೆಗಳು ಜನರಿಗೆ ಸುಗಮ ಆಗಲಿ ಅನ್ನೋ ರೀತಿಯಲ್ಲಿ ಇರಬೇಕು. ಬಿಟ್ಟರೆ ಈ ರೀತಿ ಓಡಾಡಿಕೊಂಡು ಅಥವಾ ಅಲ್ಲಲ್ಲಿ ಓಡಾಡಿ ಯೋಜನೆಗಳನ್ನು ಪಡೆಯುವಂಥ ಕಷ್ಟಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.